ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ಉಪಚಾರ ಎಂಬತಕ್ಕಂಥ ವಿಚಾರ ಬಂದರೆ ಎಲ್ರಿಗೂ ಕೂಡ ಒಂದು ಸಂತೋಷ, ಒಂದು ಖುಷಿ ಮತ್ತೊಂದು ಆಸೆ. ಏನನ್ನಾದರೂ ನಮ್ಗೆ ಏನು ಇಷ್ಟನೋ ಅದನ್ನು ತಿನ್ನಬೇಕು ಎಂಬತಕ್ಕಂಥದ್ದು. ಆದರೆ ಆ ಆಸೆಯಲ್ಲಿ ಮತ್ತೊಂದು ನೋವೇನಪ್ಪ ಅಂತಂದರೆ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ. ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಇವತ್ತಿನ ದಿವಸ ಶುಗರ್ ಸಮಸ್ಯೆ ಇರ್ತಕ್ಕಂಥವ್ರನ್ನ ಕೂಡ ಬಾಧಿಸ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಶುಗರ್ ಸಮಸ್ಯೆ ಇರ್ತಕ್ಕಂಥವ್ರು ಯಾವುದೇ ರೀತಿಯ ಔಷಧಿಗಳನ್ನು ತೆಗೆದುಕೊಳ್ಬೇಕಾದ್ರೆ ನೋಡಿ ಮಾಡಿ ತೆಗೆದುಕೊಳ್ಬೇಕು. ಆದರೆ ಇಲ್ಲಿರ್ತಕ್ಕಂಥ ಒಂದು ಔಷಧಿ ಅಮೃತೋಪಾದಿಯಾಗಿ ಕೆಲಸ ಮಾಡತಕ್ಕಂಥ ಈ ಒಂದು ಅಪ್ಪಟ ಆಯುರ್ವೇದದ ಔಷಧಿ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ. ಮಧುಮೇಹಿಗಳು ಅಂತಂದರೆ ಶುಗರ್ ಕಾಯಿಲೆ ಇರತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಗ್ಯಾಸ್ಟ್ರೋಜೀವನನ್ನು ಸೇವಿಸಿ ಗ್ಯಾಸ್ಟ್ರಿಕ್ಕಿಂದ ದೂರವಿರಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರತಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಭಗವಂತ ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಈಗ ಇರೋದರಲ್ಲಿ ಪರವಾಗಿಲ್ಲಪ್ಪ, ನಮ್ಮ ಬೆಂಗಳೂರಿನ ವಾತಾವರಣ ಸ್ವಲ್ಪ ತಣುವಿದೆ. ಯಾಕೆ ಅಂತಂದರೆ ಇದೇ ಒಂದು 2-3 ವಾರಗಳ ಮುಂಚೆ ನೋಡೋದಾದರೆ ಈ ಸಮಯಕ್ಕೆಲ್ಲ ಆಗಲೇ ಏನೋ ಒಂದು ರೀತಿ ಒಂದು ಮೂಕಶಕೆ, ಒಂದು ಹಬೆಯ ವಾತಾವರಣ. ಆಚೆ ಕಡೆ ಬಂದರೆ ಸ್ನಾನ ಮುಗಿಸಿದಾದ ನಂತರ ಆಚೆ ಬಂದು ನಿಂತಿದ ತಕ್ಷಣ ಏನೋ ಒಂದು ರೀತಿ ಆ ಒಂದು ಬೆವರು, ಆ ಒಂದು ಬಿಸಿಯ ವಾತಾವರಣ ಒಂಥರ ಭಾರಿ ಹಿಂಸೆ ಆಗೋದು. ಮೈಯೆಲ್ಲ ಒಂದು ಅಂಟಿಸ್ತಕ್ಕಂಥದ್ದಿರುತ್ತೆ, ಇಲ್ಲ ಅಂತಂದರೆ ಒಂಥರ ಹಿಂಸೆ ಆಗ್ತಕ್ಕಂಥದ್ದಿರುತ್ತೆ. ಇವತ್ತು ಸ್ವಲ್ಪ ತಣುವಿರತಕ್ಕಂಥದ್ದಿದೆ, ಮೋಡ ಕವಿದ ವಾತಾವರಣ, ಎಲ್ಲೋ ಒಂದು ಕಡೆ ಸಂತೋಷ ತರತಕ್ಕಂಥದ್ದಾಗಲಿ, ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದಾಗಲಿ. ಇವತ್ತಿನ ಈ ಒಂದು ಬೆಳಗಿನ ವಾತಾವರಣ ಬಹಳ ನೆಮ್ಮದಿಯುತವಾಗಿರ್ತಕ್ಕಂಥದ್ದಿದೆ. ಅದರಲ್ಲೂ ವಾರದಲ್ಲಿ ಈ ಒಂದು ಬುಧವಾರ ಬಂತು ಅಂದರೆ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ, ಸ್ವಲ್ಪ ಸ್ಲೋನೇ. ಏನೊಂದು ವಿಚಾರವಾಗಿ ಮುಂದುವರಿಬೇಕಾದ್ರೆ ಆಗಲಿ, ನಮ್ಮ ಆಲೋಚನೆಗಳಾಗಲಿ, ಎಲ್ಲದಕ್ಕೂ ಕೂಡ ಒಂದು ರೀತಿ ಒಂದು ಸ್ಲೋನೆಸ್ ಎಂಬತಕ್ಕಂಥದ್ದು, ಮಂದಗತಿಯಿಂದ ಸಾಕ್ತಕ್ಕಂಥದ್ದು. ಮಾಡಿದ್ರೆ ಆಯಿತು ಬಿಡು, ವಾರದದ್ದಕ್ಕೂ ಇದ್ದಿದ್ದೇ ಅಲ್ವಾ ಈ ಜಂಜಾಟ, ಆರಾಮಾಗಿ ನಡೆಸ್ಕೊಂಡು ಹೋಗೋಣ ಬಿಡು ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ಯಾವುದೇ ಒಂದು ಕೆಲಸದ ಬಗ್ಗೆ ಬಂದ್ರೂ ಕೂಡ ಸ್ವಲ್ಪ ನಿರ್ಲಕ್ಷ್ಯತನ,
ಸ್ವಲ್ಪ ಆಲಸ್ಯತನ ಇದೆಲ್ಲವನ್ನು ಕೂಡ ತೋರ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಇವತ್ತಿನ ದಿನದ ಬೆಳಗಿನ ವಾತಾವರಣ ಅಂತೂ ಮನುಷ್ಯನ ಇನ್ನಷ್ಟು ನೆಮ್ಮದಿಗೆ ನಿದ್ರೆಗೆ ಜಾರಿಸ್ತಕ್ಕಂಥದ್ದೇ. ಯಾಕೆಂದರೆ ಎಷ್ಟೇ ಆದರೂ ತಂಪಿನ ವಾತಾವರಣ, ತೀರಾ ಆ ಕಡೆ ಚಳಿಗೆ ಚಳಿನೂ ಇಲ್ಲ, ಮತ್ತು ಈ ಕಡೆ ಬಿಸಿಲಿಗೆ ಬಿಸಿಲೂ ಕೂಡ ಇಲ್ಲ. ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ವಾತಾವರಣ ಎಷ್ಟೋ ಒಂದು ರೀತಿ ಶಾಂತಿ, ನೆಮ್ಮದಿ ಮತ್ತು ಸೌಮ್ಯ. ಇಂತಹದ್ದೊಂದು ವಾತಾವರಣ ಬಹಳಷ್ಟು ದಿನಗಳಿಂದ ಒಂದು ನಿರೀಕ್ಷೆ ಇತ್ತು. ಅಪ್ಪ ಯಾವಾಗಪ್ಪ ನಾವಿಂಥ ವಾತಾವರಣದಲ್ಲಿ ನಾವು ಜೀವಿಸ್ತೀವಿ, ಸಾಕಾಗಿದೆ ನಮಗೆ ಈ ಬಿಸಿಲು ಎಂಬತಕ್ಕಂಥದ್ದಿತ್ತು. ಇವತ್ತಿನ ದಿವಸ ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ, ಇರಲಿ, ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಕೂಡ ಸುಭಿಕ್ಷವಾಗಿರಲಿ. ವರುಣದೇವರಲ್ಲಿ ಒಂದು ಪ್ರಾರ್ಥನೆ, ಭಗವಂತ ನಿನ್ನ ಅಪೇಕ್ಷೆ ಏನೋ ಇತ್ತು, ಆದರೆ ನೀನು ಆದಷ್ಟು ಕೋಪದಿಂದ ನನಗೆ ದರೆಗಿಳಿಯೋದಕ್ಕಿಂತ ಸ್ವಲ್ಪ ಶಾಂತರೂಪನಾಗಿ ಸ್ವಲ್ಪ ದರೆಗಿಳಿದು ಇಡೀ ಒಂದು ಭೂಮಂಡಲ ಏನಿದೆ, ಈ ಒಂದು ಭೂಮಿ ಏನಿದೆ ಅದೆಲ್ಲವನ್ನು ಕೂಡ ತಂಪನ್ನಗೊಳಿಸ್ಬೇಕಪ್ಪ ಭಗವಂತ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯಾಕಂದರೆ ಬೆಂಗಳೂರಿನ ಮಹಾನಗರದಲ್ಲಂತೂ ನಾವು ಸಿಕ್ಕಾಪಟ್ಟೆ ಗಮನಿಸ್ತಾ ಇದ್ದೀವಿ, ಅಲ್ಲಲ್ಲಿ ಮರಳು ಉರುಳಿರ್ತಕ್ಕಂಥದ್ದಿದೆ, ಅಲ್ಪ ಸ್ವಲ್ಪ ಸಮಸ್ಯೆಗಳು ಉಂಟಾಗಿರ್ತಕ್ಕಂಥದ್ದಿದೆ. ಮೊನ್ನೆ ತಾನೇ ಗುರುಜಿಯವ್ರು ಹೇಳ್ತಾ ಇದ್ರು, ತಗ್ಗು ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ನೀರು ನುಗ್ತಾ ಇರ್ತಕ್ಕಂಥದ್ದಿದೆ. ನೋಡಿ, ಒಂದು ಅಪೇಕ್ಷೆ ಇದ್ದರೆ, ಒಂದು ಬೇಕು ಅಂತಂದರೆ ಮತ್ತೊಂದನ್ನು ಕಳ್ಕೊಳ್ಳೇಬೇಕು, ಅದೇ ಒಂದು ನಿಯಮ. ಆದರೆ ಆ ಕಳ್ಕೊಳ್ಳೋದ್ರಲ್ಲಿ ನಾವು ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋಣ, ಆ ಒಂದು ಎದುರಿಸ್ತಕ್ಕಂಥ ಒಂದು ಶಕ್ತಿ. ಹಾಗೆ ನೀನು ಸ್ವಲ್ಪ ಶಾಂತಿಯಿಂದ ದರಗಿಳಿದು ಬಾಪ ವರುಣದೇವ ಅಂಥೇಳಿ ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಅಂತಂದರೆ 6/6/2024 ಗುರುವಾರ, ನಾಳೆ ಬೆಳಗ್ಗೆ 11 ಗಂಟೆಗೆ ಗುರುಜಿರವರು ಬಹಳ ವಿಶೇಷವಾಗಿ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ನಾಳೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಶನೇಶ್ವರ ಸ್ವಾಮಿಯ ಜಯಂತಿ. ಅದು ಬಹಳ ವಿಶೇಷ. ಅಂದರೆ ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಶನಿ ಪರಮಾತ್ಮ 7ನೇ ಗ್ರಹದಲ್ಲಿ ಇದ್ರೂ ಕೂಡ 27 ನಕ್ಷತ್ರ 12 ರಾಶಿಗಳಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಬಹಳ ಅವಶ್ಯಕವಾಗಿರ್ತಕ್ಕಂಥವ್ರು. ಮತ್ತು ಸಾಕಷ್ಟು ಲಾಭ ನಷ್ಟಗಳ ಸರಿಸಮ ಪ್ರಮಾಣದ ಆ ಒಂದು ತಕ್ಕಡಿಯನ್ನು ತೂಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯ ಅಂತಂದರೆ ಅದು ನಮ್ಮ ಶನಿ ಪರಮಾತ್ಮ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕಡೆ ನಷ್ಟ ಅಂತ ಬಂದರೆ ಅತೀತವಾಗಿರ್ತಕ್ಕಂಥ ಒಂದು ನಷ್ಟವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಈ ಕಡೆ ಲಾಭ ಅಂತಂದರೆ ಭಗವಂತ ವಜ್ರದ ಸಿಂಹಾಸನದ ಮೇಲೆ ಕೂಡಿಸ್ಬಿಡ್ತಾರೆ. ಹಾಗಾಗಿ ಅಂತಹ ಶನಿ ಪರಮಾತ್ಮನ ಜಯಂತಿ ನಾಳೆ ಇರ್ತಕ್ಕಂಥದ್ದಿದೆ. ಹಾಗಾಗಿ 6/6/2024 ಗುರುವಾರ ಅಂತಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಗುರುಜಿರವರು ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಶ್ರೀ ರಾಮಕೃಷ್ಣ ಭಜನಾ ಮಂದಿರ, ನಂಬರ್ 3, 2ನೇ ಅಡ್ಡರಸ್ತೆ, ಮುನೇಶ್ವರ ಬ್ಲಾಕ್, ಪ್ಯಾಲೇಸ್ ಗುಟ್ಟಹಳ್ಳಿ, ಬೆಂಗಳೂರು. ಇಲ್ಲಿ ಮಹಾಬ್ರಹ್ಮಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ. ಹಾಗಾಗಿ ನಾಳಿನ ನೇರ ಪ್ರಸಾರ ಮುಗಿಸ್ಕೊಂಡು ಗುರುಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ತಾವೆಲ್ಲರೂ ಕೂಡ ಬಂದು ಶನಿ ಪರಮಾತ್ಮನ ಈ ಒಂದು ಪೂಜಾನುಷ್ಠಾನಕ್ಕೆ ತಾವು ಕೂಡ ಭಾಗಿಯಾಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರ ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೆ. ನಾಳೆ ಗುರುಜಿರವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಹೇಳಿ. ಅದರ ಜೊತೆಗೆ ಇನ್ನೇನು ಆಗೋ ಈಗೋ ಅಂತಂದರೆ ಆಗಸ್ಟ್ ಬಂದೇ ಬಿಡ್ತಾ ಇದೆ. ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ನಿಮ್ಮೆಲ್ಲರ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಮಹರ್ಷಿ ಮಂದಿರ, ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ. ಆ ಒಂದು ಕ್ಷೇತ್ರದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಾ ಇರತಕ್ಕಂಥದ್ದಿದೆ. 11 ದಿನಗಳ ಕಾಲವೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಂಡಲಾನುಷ್ಠಾನ ನೆರವೇರ್ತಾ ಇದೆ. ಅದರಲ್ಲೂ ಗಜವಾಹನೋತ್ಸವ ಆಗಿರ್ಬೋದು, ಮತ್ತು ಬಹಳ ವಿಶೇಷವಾಗಿ ಗರುಡೋತ್ಸವ ಆಗಿರ್ಬೋದು, ಸಾಕಷ್ಟು ಉತ್ಸವಗಳು ನೆರವೇರ್ತಾ ಇರತಕ್ಕಂಥದ್ದಿದೆ. 11 ದಿನವೂ ಕೂಡ ಹೋಮ ಹವನಾದಿ ಕಾರ್ಯಕ್ರಮಗಳು ನೆರವೇರುತ್ತೆ. ತಾಯಿಗೆ ಬಹಳ ವಿಶೇಷವಾಗಿರತಕ್ಕಂಥ ಅಲಂಕಾರಗಳು ನೆರವೇರುತ್ತೆ. ಲಕ್ಷ್ಮೀ ಭೂವರಹ ಸ್ವಾಮಿಗೆ ಬಹಳ ನಾನಾ ರೀತಿಗಳಲ್ಲಿರ್ತಕ್ಕಂಥ ಒಂದಿಷ್ಟು ಅಭಿಷೇಕದ ಸೇವೆಗಳು ಕೂಡ ನೆರವೇರುತ್ತೆ. ಬರ್ತಕ್ಕಂಥ ಭಕ್ತಾದಿಗಳು ತಾವು ಸ್ವತಃ ಅಭಿಷೇಕವನ್ನು ಮಾಡ್ತಕ್ಕಂಥ ಒಂದು ಕೈಂಕರ್ಯ ಇರುತ್ತೆ. ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಹಾಗಾಗಿ ಈ ಬಾರಿ ಇರತಕ್ಕಂಥ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬರೀ ನಾನು ಮಾತ್ರ ಅಲ್ಲ, ಇಲ್ಲ ಅಂತಂದರೆ ನಮ್ಮ ಸಂಸ್ಥಾನ ಮಾತ್ರ ಅಲ್ಲ, ಇದಕ್ಕೆ ನೀವು ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಾರಿಗೆಲ್ಲ ಸೇವೆಯನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ಆಸಕ್ತಿ ಇದೆ. ನಾನೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತೇನೆ ಗುರುಗಳೇ, ನನ್ನದೂ ಕೂಡ ಒಂದು ಅಳಿಲು ಸೇವೆ ಇರಲಿ ಎಂಬತಕ್ಕಂಥ ಒಂದು ಆಸಕ್ತಿ ಉಳ್ಳಂತಹವರು ತಾವು ಆದಷ್ಟು ಬೇಗ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಪೀಠಂ, ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ, ಅಲ್ಲಿ ತಾವು ಸ್ವತಃ ಭೇಟಿ ನೀಡಿ
ಸಾನ್ನಿಧ್ಯದಲ್ಲೇ ಕೂತು ಒಂದು 10 ನಿಮಿಷ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಅದಾದ ಮೇಲೆ ತಮಗೆ ಏನೆಲ್ಲ ಸೇವೆಗಳನ್ನು ಸಲ್ಲಿಸಬೇಕು ಅನಿಸುತ್ತೋ ಆ ಸೇವೆಗಳನ್ನು ತಾವು ಆ ಕ್ಷಣವೇ ಸಲ್ಲಿಸ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಒಮ್ಮೆ ಭಗವಂತನ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ. ಜಾತ್ರಾ ಮಹೋತ್ಸವದ ಸಾಕಷ್ಟು ತಯಾರಿಗಳು ಈಗಾಗಲೇ ನೆರವೇರ್ತಾ ಇದೆ. ಹಾಗಾಗಿ ತಾವು ಈ ಕ್ಷಣವೇ ಭೇಟಿ ಕೊಟ್ಟರೆ ಅಲ್ಲಿನ ಜಾತ್ರೆಗೆ ಯಾವೆಲ್ಲ ಸೇವೆಗಳನ್ನು ಸಲ್ಲಿಸ್ಬೋದು ಅಂತಂದರೆ, ಒಂದು ಅನ್ನದಾಸೋಹ ಆಗಿರಬಹುದು, ಇಲ್ಲ ಅಂತಂದರೆ ಅಲಂಕಾರದ ಸೇವೆ ಆಗಿರ್ಬೋದು, ಉತ್ಸವಗಳ ಸೇವೆ ಆಗಿರ್ಬೋದು, ಇಲ್ಲಾಂತಂದರೆ ಹೋಮ ಹವನಗಳ ಸೇವೆ ಆಗಿರ್ಬೋದು, ಪೂಜಾನುಷ್ಠಾನದ ಸೇವೆ ಆಗಿರ್ಬೋದು, ಅಭಿಷೇಕದ ಸೇವೆ ಆಗಿರ್ಬೋದು, ನಾನಾ ರೀತಿಗಳಲ್ಲಿರ್ತಕ್ಕಂಥ ಸೇವೆಗಳಿದ್ದಾವೆ. ಹಾಗಾಗಿ ಆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಇದೆ. ಹಾಗಾಗಿ ಒಮ್ಮೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಭೇಟಿ ನೀಡಿ. ಲಕ್ಷ್ಮೀ ಭೂವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ, ಸಾದಹಳ್ಳಿ ಗೇಟು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ, ನವರತ್ನ ಅಗ್ರಹಾರ. ಹಾಗಾಗಿ ಒಮ್ಮೆ ತಾವಿಲ್ಲೊಂದು ಸತಿ ಭೇಟಿ ನೀಡಿ ಅದಾದ ಮೇಲೆ ತಮ್ಮ ಸೇವೆಗಳನ್ನು ಸಲ್ಲಿಸಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ದೇವಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರು ಚಕ್ರಮೇ ತ್ರೇಧಾನಿದೇ ಪದಂ ಸಮೂಢಪಸ್ಯಮಾಗುಂ ಸುರೇಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕರಾಸನಗರ್ಭ್ಯದಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತಡಿತ್ರೋಜ್ವಲಾಂ. ಒಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಭೋ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾ ಸಾ ಪದ್ಮಾಸನಸ್ಥಾ ವಿಪ್ರಕಟದಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳೆಯ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಧರ್ಮೋ ರಕ್ಷಿತಿ ರಕ್ಷತಃ. ಧರ್ಮ ರಕ್ಷಣೆ ಆಗಬೇಕು, ಧರ್ಮ ಸಂಸ್ಥಾಪನೆ ಆಗಬೇಕು, ಧರ್ಮದಲ್ಲಿ ಪ್ರತಿಯೊಬ್ಬರೂ ಸಹಿತ ನಡಿಬೇಕು, ಧರ್ಮದ ರಥಯಾತ್ರೆ ನಿರಂತರವಾಗಿ ನಡಿಬೇಕು. ಆಗಲೇ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಅದು ಮತ್ತಷ್ಟು ವಿಶೇಷವಾಗ್ತಕ್ಕಂಥದ್ದು. ಹಾಗೆ ನಾಳೆ ಬೆಳಗ್ಗೆ ಎದ್ದರೆ ಅಮಾವಾಸ್ಯೆ, ಗುರುವಾರದ ಅಮಾವಾಸ್ಯೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ಶನೈಶ್ಚರಣ ಆರಾಧನೆ. ನಾಳೆ ಶನಿ ಜಯಂತಿ. ನಾಳೆ ಯಾರೆಲ್ಲ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಶನೈಶ್ಚರ ಮಂದಿರಕ್ಕೆ ಬಂದು ಸ್ವಾಮಿಗೆ ಎಳ್ಳುಬತ್ತಿಯ ದೀಪವನ್ನು ಹಚ್ಚಿ, ನಿಮಗೆ ಸಾಧ್ಯವಾದರೆ ಕಪ್ಪು ಬಟ್ಟೆ, ಎಳ್ಳು ಮತ್ತು ಒಂದಷ್ಟು ನಾಣ್ಯ ಇದನ್ನು ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಳ್ಳೆಣ್ಣೆಯಲ್ಲಿ ಯಥೇಚ್ಛವಾದಂತಹ ದೀಪಾರಾಧನೆ ಮಾಡಿ ಭಗವಂತನ ದರ್ಶನ ಮಾಡಿ ಬರ್ತಕ್ಕಂಥದ್ದು ನಾಳಿನ ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ಅಷ್ಟೇ ಅಲ್ಲದಿರ ನಾಳೆ 5 ಗ್ರಹಗಳು ಒಂದು ಕಡೆ ಸೇರುವಂತಹದ್ದಿದೆ. ಅದರ ಪೂರ್ವಭಾವಿಯಾಗಿ ಲಾಭ ನಷ್ಟಗಳೇನೆಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದಿರ ಸೇರುವಂಥ ಗ್ರಹಗಳು ಎಲ್ಲವೂ ಶುಭ ಗ್ರಹಗಳೇ, ಯಾವುದೂ ಪಾಪಗ್ರಹಗಳಲ್ಲ ಅಥವಾ ನೀಚ ಗ್ರಹಗಳಲ್ಲ. ಹಾಗಿದ್ದಾಗ ಆ ಪುಣ್ಯದ ಗ್ರಹಗಳು ಒಂದು ಕಡೆ ಸೇರಿದಾಗ ನಾಡು ಮತ್ತು ದೇಶ ಜೊತೆಗೆ ಪ್ರಕೃತಿ ಮತ್ತು ಪ್ರತಿಯೊಬ್ಬರ ಯಶಸ್ಸು ಎಲ್ಲವೂ ಅದ್ಭುತವಾಗಿಯೇ ಇರುತ್ತೆ. ಆದರೆ ಮನುಷ್ಯ ಈ ನಾನು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ದೂರ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಇಲ್ಲಿ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಹಾಗೆ ರವಿ ಇರ್ತಕ್ಕಂಥ ಆಸ್ಥಾನ ಅಂದರೆ ಸೂರ್ಯ ತಾನಿರ್ತಕ್ಕಂಥ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾದ್ದರಿಂದ ಇಲ್ಲಿ ನಾನು ಎಂಬತಕ್ಕಂಥದ್ದನ್ನು ಬಿಟ್ಟು ಹಿರಿಯರ ಮಾತಿನಂತೆ ನಾವು ನಡೆದಿದ್ದೇ ಆದರೆ ಸಾಕಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ನಾಳೆ ವಿಶೇಷವಾಗಿರ್ತಕ್ಕಂಥ ಶನೈಶ್ಚರಣ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಒಂದು ಮಹಾಯಜ್ಞ ಇದೆ. ಹಾಗಾಗಿ ಈ ಯಜ್ಞಕ್ಕೆ ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ. ಹಾಗೆ ಈ ಯಜ್ಞಕ್ಕೆ ಸರಿಸುಮಾರು ಇಲ್ಲಿವರೆಗೂ ನಾವು ತಿಳಿಸಿದಂಥ ಸಮಯ ಸರಿಸುಮಾರು 11 ಗಂಟೆಗೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದರು. 11 ಅಲ್ಲ 10 ಗಂಟೆ 20 ನಿಮಿಷಕ್ಕೆ ಅಲ್ಲಿರಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿದ್ದೇನೆ.
10 ಗಂಟೆ 20 ನಿಮಿಷ ಅಂದರೆ ನನ್ನ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ಇಲ್ಲಿಂದ ನಮಗೆ ತುಂಬ ಸಮೀಪದಲ್ಲಿದ್ದೇವೆ ನಾವು. ಹಾಗಾಗಿ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಪಯಣ ಶನೈಶ್ಚರನ ಸಾನ್ನಿಧ್ಯಕ್ಕೆ. ಶನೈಶ್ಚರನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಮಹಾಯಜ್ಞದಲ್ಲಿ ಪಾಲ್ಗೊಂಡು ಶನೈಶ್ಚರನ ಸಾನ್ನಿಧ್ಯದಲ್ಲಿ ಒಂದು ಮಹಾ ಸಂಕಲ್ಪವನ್ನು ಮಾಡಿ ನಾಡು ದೇಶ ಜೊತೆಗೆ ರೈತ ಮತ್ತು ಯೋಧ ಪ್ರತಿಯೊಬ್ಬ ಯೋಧರು ಅದ್ಧೂರಿಯುತವಾಗಿ ಆರೋಗ್ಯಕರವಾಗಿರಬೇಕು, ಪ್ರತಿಯೊಬ್ಬ ರೈತರು ನೆಮ್ಮದಿಯುತವಾಗಿರಬೇಕು, ಬೆಳೆಯುವ ಬೆಳೆಗೆ ಸೂಕ್ತ ಮೌಲ್ಯ ಸಿಗಬೇಕು, ಹಾಗೆ ಭೂಮಿಯಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಬೆಳೆನೂ ಅದು ಅಮೃತೋಪಾದಿಯಾಗಿರಬೇಕು. ಅದಕ್ಕಾಗಿ ಶನೈಶ್ಚರನಲ್ಲಿ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸೋಣ. ನಾಳೆ ನಡೀತಕ್ಕಂಥ ಈ ಅದ್ಧೂರಿತವಾದಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವರು 9 ಎಳ್ಳುಬತ್ತಿಗಳನ್ನು ತಾವೇ ಮನೆಯಲ್ಲಿ ಸ್ವಂತ ತಯಾರು ಮಾಡಿಕೊಂಡು 9 ಎಳ್ಳುಬತ್ತಿಗಳನ್ನು ತಂದು ಶನೈಶ್ಚರನಿಗೆ ಒಂದು ನಾಮಾರ್ಚನೆಯನ್ನು ಮಾಡಿ ತಾವೇ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಶನೈಶ್ಚರನಿಗೆ ಆರತಿಯನ್ನು ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಅದರಲ್ಲೂ ನಾಳೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. ಅಭಿಜಿನ್ ಲಗ್ನದಲ್ಲಿ ಶನೈಶ್ಚರನಿಗೆ ವಿಶೇಷವಾದಂಥ ತಿಲತೈಲದಿಂದ ಆರತಿಯನ್ನು ಮಾಡಿದಾಗ ನಮ್ಮ ಜಾತಕಗಳಲ್ಲಿರ್ತಕ್ಕಂತಹ ಕರ್ಮಫಲಗಳನ್ನು ನಾವು ದೂರ ಮಾಡಿಕೊಳ್ಬಹುದು. ಅಂತಹ ಅದ್ಭುತವಾದಂತಹ ಕಾಯಕ ನಾಳೆ ಅಮಾವಾಸ್ಯೆ, ಗುರುವಾರದ ಅಮಾವಾಸ್ಯೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಶನೈಶ್ಚರನ ದರ್ಶನಕ್ಕೆ ಬಂದು ಅಲ್ಲಿ 9 ಎಳ್ಳುಬತ್ತಿಗಳಿಂದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಎಂತಹ ಅಸಾಧ್ಯವಾದರೂ ಅದನ್ನು ಸಾಧನೆ ಮಾಡಿಕೊಳ್ಬಹುದು. ಬನ್ನಿ, ಭಾಗವಹಿಸಿ, ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು ಗುರುಜಿಯವರು ನಾಳಿನ ಕಾರ್ಯಕ್ರಮದ ಬಗ್ಗೆ. ಹಾಗಾಗಿ ನಾಳೆ ಯಾರೆಲ್ಲ ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದೀರಾ ಅಂತಂದರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಬರಬೇಕಾದ್ರೆ ಎಳ್ಳುಬತ್ತಿಯನ್ನು ತೆಗೆದುಕೊಂಡು ಬರಬೇಕು. ಅದಾದ ಮೇಲೆ ಅಲ್ಲಿ ಬಂದು ಭಗವಂತ ಶ್ರೀ ಶನಿ ಪರಮಾತ್ಮನ ಪೂಜಾನುಷ್ಠಾನದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಅದಾದಮೇಲೆ ತಾವು ಎಳ್ಳುಬತ್ತಿಯನ್ನು ತಂದಿರತಕ್ಕಂಥದ್ದನ್ನು ಅದನ್ನು ಹಚ್ಚಿ ಭಗವಂತನಿಗೆ ಆರತಿಯನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ವಿಚಾರವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಪ್ರಾರ್ಥನೆ ಮಾಡ್ತಾ ನಾಳೆ ಹಚ್ಚುವಂಥ ದೀಪ ಅಂದರೆ ನಾಳೆ ಯಾರೆಲ್ಲ 9 ಎಳ್ಳುಬತ್ತಿಗಳನ್ನು ದೀಪವನ್ನು ಹಚ್ತೀರಿ ತಮ್ಮೆಲ್ಲರ ಜೀವನದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬೇಗ ದೂರ ಆಗಲಿ. ಯಾಕೆಂದರೆ ನಾಳೆ ಅಂತಹ ಅದ್ಭುತವಾದಂಥ ದಿನ. ಗುರುವಾರ ಅಮಾವಾಸ್ಯೆ ಬಂತು ಅಂದ್ರೆ ಆ ಅಮಾವಾಸ್ಯೆಗೆ ಮತ್ತಷ್ಟು ವಿಶೇಷವಾದ ಶಕ್ತಿ ಇರುತ್ತೆ. ಹಾಗೆ ಅಮಾವಾಸ್ಯೆಯಲ್ಲಿ ಉಂಟಾಗುವಂಥ ಶಕ್ತಿ ಅದನ್ನು ನಾವು ಹೇಗೆ ಸ್ವಾಗತಿಸಬೇಕು, ಜೊತೆಗೆ ನಮ್ಮ ಕರ್ಮಫಲಗಳನ್ನು ಹೇಗೆ ದೂರ ಮಾಡ್ಕೋಬೇಕು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಚ್ಚರಿಕೆ ಇರಬೇಕು, ಜೊತೆಗೆ ಅದು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಆ ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಶ್ರಮಿಸಿ ಶ್ರಮಬದ್ಧವಾದಂತಹ ಆಚರಣೆಯನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 5/6/2024 ಬುಧವಾರ ಚತುರ್ದಶಿ ಕೃತಿಕಾ ನಕ್ಷತ್ರ. ಇವತ್ತು ಮಾಸ ಶಿವರಾತ್ರಿ. ಶಿವರಾತ್ರಿಗಳು ಪ್ರತಿ ವರ್ಷಕ್ಕೆ ಒಂದು ಬರುವಂತಹದ್ದು ಮಹಾಶಿವರಾತ್ರಿ. ಪ್ರತಿ ಮಾಸದಲ್ಲಿ ಬರ್ತಕ್ಕಂಥದ್ದು ಮಾಸ ಶಿವರಾತ್ರಿ. ಬೆಳಗ್ಗೆದ್ದರೆ ಅಮಾವಾಸ್ಯೆ. ಆದ್ದರಿಂದ ಇವತ್ತಿನ ದಿವಸ ಈ ಮಾಸ ಶಿವರಾತ್ರಿಯಂದು ಸಂಧ್ಯಾಕಾಲ ಶಿವ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿಗೆ ಒಂದಷ್ಟು ಬಿಲ್ವಾರ್ಚನೆ ಮಾಡಿಸಿ ಬಿಲ್ವಪತ್ರೆಯಿಂದ ಅರ್ಚನಾ ಸಂಕಲ್ಪ ಆದ ನಂತರ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಶಿವ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ. ಬೇಡಿದ್ದನ್ನು ಬೇಗ ದಯಪಾಲಿಸ್ತಕ್ಕಂಥವನು, ಕರ್ಮಫಲಗಳಿಂದ ದೂರ ಮಾಡುವಂತಹವನು, ಹಾಗೆ ಇಷ್ಟಾರ್ಥವನ್ನು ಸಿದ್ಧಿಗೆ ದಾರಿ ಮಾಡಿಕೊಡ್ತಕ್ಕಂಥವನು ಶಿವ ಒಬ್ಬ. ಅಂತಹ ಶಿವನ ಸಾನ್ನಿಧ್ಯದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಒಂದಿಷ್ಟು ಚಂಚಲತೆ ಆಗಬಹುದು,
ಒಂದಿಷ್ಟು ಅಸಮಾಧಾನ ಆಗ್ಬೋದು, ನೆಮ್ಮದಿ ಕಾಣದಂಥ ರೀತಿಯಲ್ಲಿ ಇರ್ಬೋದು, ತೃಪ್ತಿಕರವಾದಂತಹ ಬದುಕು ಕಾಣಬೇಕಂದ್ರೂ ಕಾಣಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ಬೋದು. ಆದರೆ ನಿಮ್ಮ ಜಾತಕದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಆರ್ಥಿಕ ಸಂಕಷ್ಟಗಳಿಂದಲೂ ಮುಕ್ತರಾಗಿ ಒಂದಷ್ಟು ಪರಿಹಾರಗಳನ್ನು ಕಂಡು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ವೃತ್ತಿ ಧರ್ಮ ಇರತಕ್ಕಂಥವರಾದರೂ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ ಶಕ್ತಿ ದೇವತೆಯ ಉಪಾಸನೆಯಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಇವತ್ತು ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಹುರುಳಿಕಾಳು ಅಂದರೆ ಕೇತುಗ್ರಹ ಹುರುಳಿಕಾಳು ಅಥವಾ ಹುರುಳಿ ನಿಮಗೆ ಸಿಗದಿರ ಇದ್ದರೆ ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮೇಷರಾಶಿಯಲ್ಲಿ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲ್ಲೇ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಎಂಬತಕ್ಕಂಥದ್ದು ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಅಂದರೆ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ. ಏನೇ ಕೆಲಸ ಮಾಡಬೇಕಾದರೂ ಶಾಂತಿ ಸಮಾಧಾನವಾಗಿದ್ದರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಆದರೆ ತೃಪ್ತಿಕರವಾದಂತಹ ಬದುಕು ಕಾಣಬೇಕಾದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡುವಂತಹ ನಿಮ್ಮ ವೃತ್ತಿಯ ಅಭಿವೃದ್ಧಿ ಇದೆಯಲ್ಲ ಅದರ ಬಗ್ಗೆ ಸರಿಯಾದ ಚಿಂತನೆ ಮಾಡಬೇಕು. ಹಾಗೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ನಿಮ್ಮ ಕುಟುಂಬದ ಯಾವುದೇ ಒಬ್ಬರು ಏನೇ ವ್ಯಕ್ತಿಗಳಾದರೂ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅಥವಾ ಮೇಲಧಿಕಾರಿಗಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳು ಯಾರೊಬ್ಬರು ಹೇಳುವ ಮಾತನ್ನು ಇವತ್ತು ಯಾರ ಮಾತು ಕೇಳಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ. ಅಂದರೆ ನಿಮ್ಮ ಮನಸ್ಸಿಗೆ ಸರಿ ಅನಿಸೋದನ್ನು ನೀವು ಮಾಡ್ತೀರಿ, ತಪ್ಪಲ್ಲ. ಆದರೆ ಅಲ್ಲೇ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ಆದರೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಕಾಲ ಮಧ್ಯಾಹ್ನ 12ರಿಂದ 4:20 ತನಕ. 12ರಿಂದ 4:20 ಮಧ್ಯದಲ್ಲಿ ಬದಲಾವಣೆಯನ್ನು ತಂದುಕೊಂಡು ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ. ಅದಕ್ಕಾಗಿ ಮನೆಯಲ್ಲಿ ದೇವರ ಮುಂದೆ 2 ದೀಪವನ್ನು ಹಚ್ಚಿ ತದನಂತರ ನೀವು ಆಚೆ ಬರೋದರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಮಾನಸಿಕವಾದಂತಹ ಒಂದಷ್ಟು ಒತ್ತಡಗಳಿದೆ. ದೊಡ್ಡದಾದಂತಹ ಜವಾಬ್ದಾರಿ ಹೊರಬೇಕು, ಏನಾದರೂ ಒಂದು ಬದಲಾವಣೆ ತರಬೇಕು ಅಥವಾ ಯಾವುದಾದ್ರು ಒಂದು ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಚಿಂತನೆ. ಹಾಗೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಯಾವುದೂ ಸಹಿತ ಸಮಂಜಸ್ಕರವಾಗಿರೋದಿಲ್ಲ. ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಮನಸ್ಸಿಗೊಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ಬೋದು, ಅಥವಾ ಎದುರುಗಡೆ ಬರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಇಷ್ಟವಿಲ್ಲದಿರತಕ್ಕಂಥವ್ರು ಬರ್ಬೋದು. ಒಟ್ಟಾರೆ ಒಂದಷ್ಟು ತಲೆಗೆ ಭಾರವಾಗಿರೋಂಥ ವಿಚಾರಗಳನ್ನೇ ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಮಧ್ಯದಲ್ಲಿ ಮತ್ತಷ್ಟು ಜವಾಬ್ದಾರಿ ಹೊರಬೇಕಾಗಿರ್ತಕ್ಕಂಥ ನೀವು ಜವಾಬ್ದಾರಿ ಕಾಯಕವನ್ನು ಹೊರಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇವತ್ತು ಏನೇ ಮಾಡಿದ್ರೂ ಅದು ಸರಿ ಹೋಗುತ್ತೋ ಸರಿ ಹೋಗಲ್ವೋ, ಅಥವಾ ಯಾವುದ್ರ ಬಗ್ಗೆ ಚಿಂತನೆ ಮಾಡಿದ್ರೂ ಅದು ಸಂಪೂರ್ಣವಾಗಿ ಫಲಗಳು ಸಿಗುತ್ತೋ ಇಲ್ವೋ, ಈ ಪ್ರಕಾರವಾದಂಥ ಚಿಂತನೆಯೇ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು, ಜವಾಬ್ದಾರಿ ಬೇಕು. ಆ ಜವಾಬ್ದಾರಿ ಮತ್ತು ಎಚ್ಚರಿಕೆಯನ್ನು ವಹಿಸೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಬೆಂಗಳೂರಿಂದ ಸರ್. ಅಮ್ಮ ತಮ್ಮ ಹೆಸರು? ಸರ್, ನಾನು ಶಿವರಂಜನಿ ಅಂತ ಸರ್. ಓಕೆ ನಮ್ಮ ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನಿಮ್ಗೆ ಕೋಟಿ ವಂದನೆಗಳು ಗುರುಜಿ. ಹೇಳು ಮಗು, ಮಾತಾಡಮ್ಮ. ಗುರುಜಿ, ನನ್ನ ಜೀವನದಲ್ಲಿ ತುಂಬಾ ಸಾಲ ಇದೆ ಗುರುಜಿ. ಹೆಂಗ್ ತೀರ್ಸ್ಕೊಂತೀನಿ, ಮುಂದೆ ನನ್ನ ಜೀವನ ಹೆಂಗೈತೆ ಅಂತ ಒಂದ್ ಸ್ವಲ್ಪ ಹೇಳಿ ಗುರುಜಿ. ಯಾಕೆ ಸಾಲ ಮಾಡಿದಮ್ಮ?
ಹಿಂಗೆ ಗುರುಜಿ ನಾವು ಲವ್ ಮಾಡಿ ಮದ್ವೆ ಆಗಿದ್ದು, ಹ್ಞೂ ಅದರಿಂದ ನಮ್ಗೆ ಯಾರು ಸಪೋರ್ಟ್ ಮಾಡ್ಲಿಲ್ಲ. ಹ್ಞೂ ಅದರಿಂದ ನಮ್ಮ ಪಾಪ ಹುಟ್ಬೇಕಾದ್ರೆ ಎಲ್ಲ ನಾವು ಹಿಂಗೆ ಸಾಲ ಮಾಡ್ಕೊಂಡ ಗುರುಜಿ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 4 ವರ್ಷ ಆಯ್ತು ಗುರುಜಿ. ನಿಮಗೆ ನಾರ್ಮಲ್ ಡೆಲಿವರಿ ಆಗಲಿಲ್ವಾ? ಇಲ್ಲ ಗುರುಜಿ, ಅವಾಗ ಕೊರೋನಾ ಟೈಮ್ ಗುರುಜಿ, ಫಸ್ಟ್ನೇ ಕೊರೋನಾ ಬಂತಲ್ಲ ಅವಾಗ. ಹಾಂ ಹಾಂ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಇದು ಫುಡ್ ಡೆಲಿವರಿ ಮಾಡ್ತಾರೆ ಗುರುಜಿ, ಜೆಪ್ಟೋದಲ್ಲಿ. ಹಾಂ ಹಾಂ. ಈಗ ಇನ್ನೂ ಯಾರು ನಿನ್ನ ಕಡೆಯವರಾಗಲಿ ನಿಮ್ಮ ಮನೆಯವ್ರ ಕಡೆಯವರಾಗಲಿ ಯಾರೂ ಈಗ ಸೇರಲಿಲ್ವಾ? ಚೆನ್ನಾಗಿದ್ದಾರೆ ಗುರುಜಿ, ಈಗ ಎಲ್ಲ ಕಡೆ ಚೆನ್ನಾಗಿದ್ದಾರೆ. ಆಗಲಿಮ್ಮ, ಒಳ್ಳೇದಾಗಲಿ. ಏನು ಮಗು ನಿಮಗೆ? ಗುರುಜಿ ಮಗು ಯಾವುದಮ್ಮ, ಗಂಡ ಹೆಣ್ಣ? ಗುರುಜಿ ಗಂಡು ಗಂಡು ಗುರುಜಿ. ಗಂಡು ಮಗು. ಆಗಲಿ, ಮುಂದೆ ನಮ್ಮ ಒಳ್ಳೇದಾಗಲಿ. ಜೀವನ ಹೆಂಗಿರುತ್ತೆ ನಾವು ಅನ್ನೋದು. ಮುಂದೆ ಹೇಗೆ ಅನ್ನೋದಕ್ಕಿಂತ ನಿಮ್ಮ ಒಳ ಮನಸ್ಸಲ್ಲಿ ಸಾಧ್ಯವಾದಷ್ಟು ಲೋಪಗಳಿಲ್ದಿರ ಬರ್ತಕ್ಕಂಥದ್ರಲ್ಲೇ ಆ ಸಂಸಾರವನ್ನು ನೆಮ್ಮದಿಯುತ ಮಾಡಿಕೊಂಡು ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವುದೇ ಸಣ್ಣ ಭಿನ್ನಾಭಿಪ್ರಾಯನೂ ತಂದುಕೊಳ್ಳದಿರ ಜೀವನ ಮಾಡಬೇಕು, ಅದು ಬಹಳ ಮುಖ್ಯ. ಹೌದು ಗುರುಜಿ. ದೇವರು ನಮಗೆಲ್ಲವನ್ನೂ ಕೊಡ್ತಿರ್ತಾನೆ, ಕೊಟ್ಟದ್ದನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಹಾಗೆ ದುಡುಕಿ ತೀರ್ಮಾನ ತಗೊಂಡಾದ್ಮೇಲೆ ನಮ್ಮ ಬದುಕು ಏನು ಎಂಬತಕ್ಕಂಥದ್ದಕ್ಕೆ ಒಂದು ಕಡೆ ಎಲ್ಲವನ್ನು ಸಹಿತ ಕತ್ಲು ಮಾಡಿ ಕೊಡಿಸ್ತಾನೆ. ಹಾಗೂ ಸಹಿತ ನಾವು ಹೆದರದಿರನೇ ಜೀವನ ನಡೆಸಬೇಕು. ಈಗ ನಿಮ್ಮ ಪರಿಸ್ಥಿತಿ ಹಾಗೇ ಇದೆ. ನಿಮಗೆಲ್ಲ ನನ್ನೋರು ಅಂದ್ರೂ ಸಹಿತ ಯಾರೊಬ್ರು ಸಹಿತ ಮುಂದೆ ಬಂದು ಕೈ ಹಿಡಿಯುವಂಥವ್ರು ಯಾರೂ ಇರೋದಿಲ್ಲ. ಇಲ್ಲ ಇಲ್ಲ ಗುರುಜಿ, ಯಾರು ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಮತ್ತು ಇಲ್ಲಿ ಮನೆಯವರೊಬ್ಬರ ಜೀವನಕ್ಕೆ ಆಧಾರವಾಗಿರಬಾರ್ದು. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ನೀನು ಏನು ಮಾಡಬೇಕು, ಹೇಗಿರಬೇಕು, ಅಥವಾ ನೀನು ಏನೂ ಮಾಡ್ಲಿಕ್ಕಾಗ್ದಿದ್ರು ಅವ್ರು ತರೋ 10 ರೂಪಾಯಿನಲ್ಲಿ 2 ರೂಪಾಯಿ ನಮ್ದಲ್ಲ ಅಂತ ಮೊದಲೇ ತೆಗೆದಿರೋ ಬುದ್ಧಿವಂತಿಕೆ ನಿಂದಾಗಿರ್ಬೇಕು. ಗುರುಜಿ 2 ರೂಪಾಯಿ ಮಾಡಕ್ ಅವ್ರು ನನ್ನ ಕೈಗೆ ಕೊಡಲ್ಲ ಗುರುಜಿ, ನನ್ನ ಕೈಗೆ ದುಡ್ಡೇ ಕೊಡಲ್ಲ ಅವರು. ಅದನ್ನೇ ಕೂತು ಮಾತಾಡ್ಕೋಬೇಕಮ್ಮ. ಜೀವನ ಅಂದರೆ ಅದೇನೆ. ಗಂಡ ಹೆಂಡ್ತಿರು ಅಂದರೆ ಸಂಪೂರ್ಣವಾಗಿ ಎಲ್ಲದರಲ್ಲೂ ಭಾಗ ಇದೆ. ಗುರುಜಿ ಒಬ್ಬರನ್ನೊಬ್ಬರು ನಂಬಬೇಕು. ಯಾರೇ ವಿಚಾರ ಆದರೂ ಸಹಿತ ಇಬ್ಬರೂ ಕಷ್ಟಪಡ್ತಕ್ಕಂಥದ್ದು ಈ ಕುಟುಂಬಕ್ಕೆ, ಈ ಸಂಸಾರಕ್ಕೆ ಅಂತಕ್ಕಂಥದ್ದು ಇರಬೇಕು. ಜೋಡಿ ಎತ್ತುಗಳ ಥರ ದುಡಿಬೇಕು. ಆ ಜೋಡಿ ಎತ್ತ ಥರ ದುಡಿದ್ರೆ ಮಾತ್ರ ಸಂಸಾರ ನಗುಮುಖದಲ್ಲಿರುತ್ತೆ. ಯಾಕೆಂದರೆ ನಿಮ್ಮ ಪರಿಸ್ಥಿತಿ ಯಾರೂ ನಿಮ್ಮ ಹಿಂದೆ ಮುಂದೆ ಇಲ್ದಿದ್ದಾಗ ನಿಮ್ಮ ಜೀವನ ನಡಿಬೇಕಲ್ಲ. ಇಲ್ಲಿ ಸೋತು ಗೆಲ್ಲಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಮುಖದ ಮೇಲೆ ಒಂದು ಸಣ್ಣದಾದಂಥ ಕೋಪದ ಹಾನಿ ಬರಬಾರ್ದು. ನೀನು ಕೋಪನೇ ಮಾಡ್ಕೋಬೇಡ. ಎಂಥ ಸಮಯದಲ್ಲಾದರೂ ಒಂದು ಸಮ ಅವ್ರ ಮಾತಾ ಸರಿ ಆಯಿತು, ನೀವು ಹೇಳ್ದಂಗೆ ನಡೀಲಿ, ಈ ಮಾತಿನಿಂದ ಇರು, ನಿನ್ನ ಸಂಸಾರ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಸಾಲನೂ ಬೇಗ ತೀರುತ್ತೆ. ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಬೇಡ. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾಗಿರತಕ್ಕಂಥ ಫಲಗಳಲ್ಲಿ ತಾವು ಏನು ಅಂದುಕೊಂಡ್ರೂ ಸಹಿತ ಸಾರ್ಥಕತೆಯ ಹೆಚ್ಚಿನ ಫಲವನ್ನು ವೃದ್ಧಿಸಿಕೊಂಡು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 11:20 4:15 ಬಹಳ ಅದೃಷ್ಟಗಳನ್ನು, ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಏನೇ ಮಾಡಬೇಕಾದ್ರೂ ಮನಸ್ಸು ಒಪ್ಪೋದಿಲ್ಲ. ಚಂಚಲತೆ ಸಾಕಷ್ಟು ಇರುತ್ತೆ. ಒಂದಷ್ಟು ಭಯದ ವಾತಾವರಣ ಇದೆ. ಏನಾಗುತ್ತೋ ಬಿಡುತ್ತೋ ಅಂಜಿಕೆಯಲ್ಲಿ ಒದ್ದಾಡ್ತಾ ಇರ್ತೀರಿ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಮಾಡ್ಕೊಳ್ತೀವಿ. ಕೋಪದಿಂದ ಮುಖ ಸಪ್ಪಗಿಟ್ಕೊಂಡು ಅಥವಾ ನಗುಮುಖ ಇಲ್ದಿರ ಏನೋ ಮಾಡ್ತೀವಿ, ಏನೋ ಸಾಧನೆ ಮಾಡ್ತೀವಿ ಅಂದರೆ ಖಂಡಿತ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಮುಂದೆ ನಡಿಬೇಕು. ಆ ಧೈರ್ಯವಾಗಿ ಮುಂದೆ ಹೋಗ್ಬೇಕಾದ್ರೆ ನಿಮ್ಮ ಜೊತೆಲಿರ್ತಕ್ಕಂಥವ್ರು ನಿಮ್ಮ ಪಂಪ್ ಮಾಡಲೇಬೇಕು. ಮುಂದೆ ನಡೀರಿ, ಹೋಗೋಣ, ಟೈಮ್ ಆಯಿತು, ಹೋಗೋಣ, ಬನ್ನಿ, ಇಂಥವೆಲ್ಲ ಮಾತಿರುತ್ತೆ. ವಿದ್ಯಾರ್ಥಿಗಳು ಅಷ್ಟೇ, ಓದಲಿಕ್ಕೆ ಬಹಳಷ್ಟು ಸೋಂಬೇರಿಗಳಾಗಿಬಿಡ್ತೀರಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಸ್ವಲ್ಪ ಓದಬೇಕು, ಓದಿ ಶ್ರಮಿಸಬೇಕು. ಓದಿ ಗುರುಗಳು ಹೇಳುವಂಥ ಮಾತು ವಾಕ್ಯವನ್ನು ತಾವು ತಲೆಯಲ್ಲಿ ಇಟ್ಕೊಳ್ಬೇಕು. ನೆಗ್ಲಿಜೆನ್ಸಿ ಮಾಡಬಾರ್ದು. ಅಂದರೆ ಒಂಥರ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ನೋಡೋಣ ಬಿಡು, ಆಮೇಲೆ ಮಾಡಿದ್ರಾಯಿತು, ಹೋಮ್ವರ್ಕ್ ಇವಾಗ ಮಾಡಬೇಕಾದ್ದು ಮಾಡೋದಿಲ್ಲ, ಈಗ ಬರ್ಕೋಬೇಕಾಗಿರೋದು ಬರ್ಕೊಳ್ಳಲ್ಲ. ಇಂಥೆಲ್ಲ ಸಮಸ್ಯೆಗಳು ಕರ್ಕಾಟಕ ರಾಶಿಯವ್ರಿಗಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿ ಇಂಥದ್ದೆಲ್ಲ ಆಗುತ್ತೆ ಅಂತ ಗೊತ್ತಾದ ಮೇಲೆ ನೀವು ಅದಕ್ಕೆ ಆದಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ದು ನಿಮ್ಮ ಸಮಯ ನೋಡಿಕೊಂಡು ಆದಷ್ಟು ಬದಲಾವಣೆ ತಂದುಕೊಳ್ಳಿ. ಫಲಾಫಲಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ಳಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೋಬೇಡಿ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಆ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ, ಸರಿ ಏನು ತಪ್ಪೇನು. ಆದರೆ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ಅದೃಷ್ಟದ ಫಲ ಸಾಕಷ್ಟು ಇದೆ. 12ರಿಂದ 4ರ ಮಧ್ಯದಲ್ಲಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇದರ ಮಧ್ಯದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಕುಟುಂಬದ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಯಾರೊಬ್ಬರಾದರೂ ಸಹಿತ ಅವರ ಮಾತಿನಂತೆ ನಡ್ಕೊಳ್ಬೇಕಾದ್ದು ಒಂದು ಧರ್ಮ. ಆ ಮಾತಿನಂತೆ ನಡ್ಕೊಳ್ಬೇಕು. ಹಾಗೆ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥಗರ್ಭಿತವಾಗಿರಬೇಕು, ಸರಿಯಾದ ಚಿಂತನೆ ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನಾದರೂ ರಹಸ್ಯವಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು. ರಹಸ್ಯಗಳಿಲ್ದಿರಾದರೆ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸ್ಕೊಂಡ್ರೆ ಸಾಧ್ಯವಿಲ್ಲ. ಹಾಗೆ ಇವತ್ತಿನ ದಿವಸ ನಿಮಗೆ ಸಿಗುವಂಥ ಸ್ಥಾನಮಾನ ಇದೆಯಲ್ಲ, ಅದು ಮತ್ತಷ್ಟು ಅಭಿವೃದ್ಧಿ ಇದೆ. ಏನೇ ಮಾಡಬೇಕಾದರೂ ಸರಿಯಾದ ಕ್ರಮವನ್ನು ಅನುಸರಿಸಿ ಮಾಡಬಹುದು. ಯಾವುದೇ ಫಲಗಳನ್ನಾದರೂ ಸರಿಯಾದ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಗೌರವದಿಂದ ನಡ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಒದ್ದಾಡ್ತೀರಿ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ, ಒಂದಷ್ಟು ಸಮಯ ಬೇಕಾಗತ್ತೆ. ಇನ್ನೂ ಅದೃಷ್ಟದ ರೇಖೆಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಅದರಲ್ಲೂ ಬೆಳಗ್ಗೆದ್ದರೆ ಅಮಾವಾಸ್ಯೆ, ಒಂಥರ ಮಾನಸಿಕವಾದಂತಹ ಒತ್ತಡ, ಬೆಳಗಿನಿಂದಲೂ ಆ ಒಂದು ತಲೆನೋವು, ಆರೋಗ್ಯ ಸರಿ ಇಲ್ಲದೆ ಇರತಕ್ಕಂಥದ್ದು, ನನ್ನವರು ತನ್ನವರು ಅಂತಕ್ಕಂಥದ್ದು ಎಷ್ಟು ಪ್ರೀತಿ ವಿಶ್ವಾಸ ಕಾಣಬೇಕು ಅಂದ್ಕೊಂಡ್ರು ನಿಮ್ಮ ಮುಖದಲ್ಲಿ ಆ ನಗುಮುಖ ತಂದ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಕೆಲವಷ್ಟು ತೊಂದರೆ ತಾಪತ್ರೆಗಳೇ ಸಾಕಷ್ಟು. ಆದ್ದರಿಂದ ಇಲ್ಲಿ ನಿಮ್ಮ ಚಿಂತನೆ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಆಗೋದಿಲ್ಲ. ಆದರೆ ಏನು ಬೇಕು ಏನು ಬೇಡ ಅಂತಕ್ಕಂಥದ್ದನ್ನು ಸರಿಯಾದ ಕ್ರಮ ವಹಿಸ್ತಿರಿದ್ರೆ ಅಲ್ಲೇ ತೊಂದರೆ ಜಾಸ್ತಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ನಿಮ್ಮ ಕುಟುಂಬದ ಹಿರಿಯರು, ಯಾರು ನಿಮ್ಮ ಕುಟುಂಬದ ಹಿರಿಯರಿದ್ದಾರೋ, ಜವಾಬ್ದಾರಿ ಹೊತ್ತಿದ್ದಾರೋ ಅಂತಹವರ ಗಮನಕ್ಕೆ ತಂದುಕೊಂಡು ಮತ್ತಷ್ಟು ಅದೃಷ್ಟದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಶಕ್ತಿ ದೇವತೆಯ ಉಪಾಸನೆಗೆ ಮುಂದಾಗಬೇಕು. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ, ದೇವಿಯ ಉಪಾಸನೆ ಮಾಡೋದ್ರಿಂದ, ದೇವಿಯ ಸಾನ್ನಿಧ್ಯದಲ್ಲಿ ಹಸಿರು ವಸ್ತ್ರ ಆಗಲಿ, ಹೆಸರು ಕಾಳಾಗಲಿ, ಅಥವಾ ಒಂದಿಷ್ಟು ಗರಿಕೆ ಆಗಲಿ, ಪತ್ರೆಗಳಾಗಲಿ, ಇಂತಹದ್ದನ್ನು ದೇವಿಗೆ ಅರ್ಪಣೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಅದೃಷ್ಟವನ್ನು ತಾವು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೂಡ್ಲಪಾಳ್ಯದಿಂದ ಕರೆ ಮಾಡ್ತಾ ಇದ್ದೀವಿ. ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಅಂತ ಗುರುಜಿ. ಲಕ್ಷ್ಮಿ ಅಂತ ಹೇಳಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ? ನಮಸ್ಕಾರಗಳು ಗುರುಜಿ. ಒಳ್ಳೆದಾಗ್ಲಮ್ಮ, ಹೇಳಿ ತಾಯಿ. ನಂದು ಸ್ವಲ್ಪ ಆಸ್ತಿ ವಿಭಾಗದಲ್ಲಿ ಸ್ವಲ್ಪ ತುಂಬಾ ತೊಂದರೆ ಆಗ್ತಾ ಇದೆ. 10 ವರ್ಷದಿಂದ ನಡೀತಾ ಇದೆ ಗುರುಜಿ ನಮ್ದು. ಓಹೋ. ಅದನ್ನ ಇತ್ಯರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಬ್ರು ಹ್ಞೂ ಅಂದ್ರೆ ಒಬ್ರು ಹ್ಞೂ ಅನ್ನಲ್ಲ ಗುರುಜಿ, ಆ ತರ ಆಗ್ತಾ ಇದೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಆದ್ರೂ 10 ವರ್ಷದಿಂದ ಈಗ ಆಸ್ತಿ ಯಾರ ಕಡೆ ಇದೆ? ನಿಮ್ ಕಡೆ ಇದೆಯಾ, ಅವ್ರ ಕಡೆ ಇದೆಯಾ? ಇಲ್ಲ, ನಮ್ದು ಅಕ್ಕ ತಂಗಿರು, ನಾವು ಅಣ್ಣ ತಮ್ಮ ಒಬ್ಬ ಇದ್ದಾನೆ. 5 ಜನ ವಿಭಾಗ ಆಗ್ಬೇಕು ಅಂತ ಅನ್ಕೊಂಡಿದ್ವಿ, ಡಿವೈಡ್ ಆಗ್ಬೇಕು ಅಂತ. ಈಗ 5 ಜನ ಡಿವೈಡ್ ಆಗ್ಲಿಕ್ಕೆ ಯಾರೋ ಒಬ್ಬರು ಅದನ್ನ ಅನುಭವಿಸ್ತಾ ಇರ್ತಾರ ಅಥವಾ ಯಾರ ಕೈಲೂ ಇಲ್ದೇ ಇರಂಗಿದ್ಯಾ? ಇಲ್ಲ ಗುರುಜಿ, ಎಲ್ಲರಿಗೂ ಸಮಭಾಗ ಬರ್ಬೇಕು ಅಂತ ಇದೆ ಗುರುಜಿ. ಹಾಗಲ್ಲಮ್ಮ, ಈಗ ಆಸ್ತಿನ ನೀವೊಬ್ಬರೇ ಭಾಗ ಕೇಳೋದಲ್ವಲ್ಲ, 5 ಜನಕ್ಕೂ ಸಮ ಕೇಳ್ತಾ ಇದ್ದೀರಿ. ಹೌದು. 5 ಜನ ಸಮ ಕೇಳಬೇಕಾದ್ರೆ ಉಳಿದಂತ ಈ 4 ಜನ ಇದ್ದಾರಲ್ಲ, ಅವ್ರಿಗೆ ಅದು ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತಾ? ಬೇಕು ಅನ್ಸುತ್ತೆ ಗುರುಜಿ, ಬೇಕು ಅನ್ಸ್ತಾ ಇದೆ. ಮತ್ತೆ ಬೇಕು ಅನ್ಸಬೇಕಾದ್ರೆ ಅವ್ರಿಗೂ ಅದರಿಂದ ಒಂದು ಬರ್ತಕ್ಕಂಥ ಲಾಭವೋ ನಷ್ಟವೋ ಅನುಭವಿಸ್ಬೇಕು ಅಂದಾಗ ಎಲ್ಲರೂ ಮುಂದೆ ಬರ್ಬೇಕಲ್ವಾ? ಮುಂದೆ ಬರ್ತಿದ್ದಾರೆ, ಆದ್ರೆ ಒಂದ್ಸಲ ಹೂ ಅಂತಾರೆ, ಒಂದ್ಸಲ ಮೋಹ ಅಂತಾರೆ. ಈ ತರ ಆಗ್ತಾ ಇದೆ ಗುರುಜಿ. ಈ ಹೂ ಅಂದ್ರೆ ಯಾರು ಹೂ ಅಂತಾರೋ ಅವ್ರಿಗೆ ಸ್ವಲ್ಪ ಪಾಲ್ ಜಾಸ್ತಿ ಬೇಕು ಅನ್ನೋ ತರ ಇದೆಯಾ? ಇಲ್ಲ, ಆ ತರ ಏನಿಲ್ಲ. ಸಮಭಾಗ 5 ಜನಕ್ಕೂ ಬರ್ಬೇಕು ಅಂತ ಇದೆ ಗುರುಜಿ. ಈಗ ಆಸ್ತಿ ಯಾರೊಬ್ಬರ ಕೈಲಿದೆಮ್ಮ? ಸಿಂಗಲ್ ಆಗಿ ಅಂದ್ರೆ ಅವರೊಬ್ಬರೇ ಅನುಭವಿಸ್ತಾ ಇರೋಂಥವ್ರು ಯಾರಿದ್ದಾರೆ ಇಲ್ಲಿ? ಇಲ್ಲ, ಯಾರು ಅನುಭವಿಸ್ತಾ ಇಲ್ಲ ಗುರುಜಿ. ಅದನ್ನ ಲೀಸ್ ಹಾಕಿದಾರೆ ಅಷ್ಟೇನೆ. ಇನ್ನು 2
ಸೈಟ್ ಹಾಗೆ ಇದೆ. ಹಾಂ ಹಾಂ, ಲೀಸ್ಗೆ ಹಾಕಿದಾರೆ. ಲೀಸ್ ಹಣ ಎಲ್ಲೋ ಒಂದು ಕಡೆ ಸೆಟ್ಕೊಂಡಿರುತ್ತೆ. ಈಗ ಅದು ಭಾಗ ಆದರೆ 4 ಜನನು ಅದರ ಇರತಕ್ಕಂಥ ದುಡ್ಡನ್ನು ಕೊಟ್ಟು ಬಿಡಿಸ್ಕೋಬೇಕಾಗತ್ತೆ. ಹೌದು ಗುರುಜಿ. ಆ ದುಡ್ಡು ಕೊಟ್ಟು ಬಿಡಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನೋಡೋಣ ಬಿಡು, ಮುಂದಿನ ದಿನಗಳಲ್ಲಾಗಲಿ, ಮುಂದಿನ ದಿನ ಆಗಲಿ, ಅಥವಾ ಯಾರು ಪ್ರೆಷರ್ ಕೊಡ್ತಾರೋ ಅವ್ರು ಕೊಡಲಿ, ಆಮೇಲೆ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಇದೆಲ್ಲ ಬರುತ್ತಲ್ವಮ್ಮ. ಹೌದು ಹೌದು ಗುರುಜಿ. ಎಲ್ಲರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಅಕಲಾಯವಾಗಿ ಪುಕ್ಷಾಟ ಏನೂ ಇಲ್ದಿರ ನನ್ನ ಕೈ ಕ್ಲಿಯರ್ ಆಗಿದ್ದಾಗ ನನ್ನ ಕೈಗೆ ಎಲ್ಲ ಆಸ್ತಿ ಬಂದು ಸೇರಲಿ ಅನ್ನೋರೇ ತುಂಬ ಜನ ಇರ್ತಕ್ಕಂಥವ್ರು ಆಗಿದ್ದಾರೆ. ಈಗ ಏನು ಕೊಟ್ಟಿದ್ರಲ್ಲಿ ಸಾಲ್ವೋ ಸೋಲೋ ಮಾಡಿ ನಾವೆಲ್ಲ ಹಂಚ್ಕೊಂಡು ಸಮವಾಗಿ ಇಟ್ಕೊಳ್ಳೋಣ, ಮುಂದೆ ಅದರಲ್ಲಿ 4 ಕಾಸು ದುಡಿಯೋಣ ಅನ್ನೋದಕ್ಕಿಂತ ಆ ಬರೋದೇನಿದೆ ಅದು ಫ್ರೀಯಾಗೇ ಬಂದ್ಬಿಡಲಿ ಅಂತ ಆಲೋಚನೆ ಮಾಡೋರು ಇರುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ನಿಮ್ಮ ಪ್ರಶ್ನೆ ಅತಿ ಸುಂದರವಾಗಿ ಭಾಳ ಬೇಗ ಕಾರ್ಯಸಿದ್ಧಿ ಆಗೋದ್ರಿಂದ ಮುಂಬರ್ತಕ್ಕಂಥ ಇನ್ನು 18 ದಿವಸ, ಮುಂದಿನ 18 ದಿವಸ ಆದಮೇಲೆ ಒಮ್ಮೆ ಈ ಪ್ರಶ್ನೆ ನೀವು ರೈಸ್ ಮಾಡಿ. ನಿಮ್ಮ 5 ಜನದಲ್ಲಿ 5 ಜನ ಕೂತ್ಕೊಂಡು ಇನ್ನು 18 ದಿವಸ ಆದಮೇಲೆ ಒಮ್ಮೆ ಈ ಪ್ರಶ್ನೆಯನ್ನು ನೀವು ರೈಸ್ ಮಾಡಿದ್ರೆ, ನಾವು ಆಸ್ತಿ ಬಗ್ಗೆ ಮಾತಾಡೋಣ ಅಂದರೆ ಆದಷ್ಟು ಬೇಗ ಇದು ಸಾಲ್ವ್ ಆಗುತ್ತೆ. ಇನ್ನು 18 ದಿವಸದೊಳಗೆ ಮಾತಾಡಬೇಡಿ. ಮುಂದಿನ 18 ದಿವಸದ ಒಳಗಡೆ ಮಾತಾಡಿದ್ರೆ ಒಂದಷ್ಟು ದಿವಸ ತಿರುಗಿ ಮುಂದಕ್ಕೆ ಹೋಗುತ್ತೆ. 18 ದಿವಸ ಬಿಟ್ಟು ನೀವು ಮಾತಾಡಿದ್ರೆ ಭಾಳ ಬೇಗ ಕೆಲಸ ಕ್ಲಿಯರ್ ಆಗೋಗುತ್ತೆ. ಮಾಡಿ ತಾಯಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ತುಲಾರಾಶಿಯವರಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಸಾಗಬೇಕಾದ್ರೂ ಒಂದು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಅಂದರೆ ಬಹಳ ವೇಗವಾಗಿ ನಡೆಸ್ತಕ್ಕಂಥದ್ದಾಗಲ್ಲ. ನಿಮ್ಮ ಚಿಂತನೆ ಆಗಲಿ, ನಿಮ್ಮ ಆಲೋಚನೆ ಆಗಲಿ, ನಿಮ್ಮ ಜೊತೆಲಿರ್ತಕ್ಕಂಥವ್ರಾಗಲಿ ಯಾರೊಬ್ಬರಾದರೂ ಸಹಿತ ಏನೇ ಕೆಲಸ ಯೋಚನೆ ಮಾಡಬೇಕಾದ್ರೂ ಸರಿಯಾದ ರೀತಿ ಕ್ರಮವಾಗಿ ಆಲೋಚನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇದ್ದೀರಿ. ಜೊತೆಗೆ ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಬೇಕು. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತಾ ಇರ್ತೀರಿ. ಕಷ್ಟಪಟ್ಟು ಅಂಗೈಗೆಲ್ಲ ಭೂಮಿ ತೊಗೊಂಡಿರ್ತೀರಿ, ಸೈಟೋ ಮನೆನೋ ಜಮೀನೋ ಏನೋ ಒಂದು ತೊಗೊಂಡಿರ್ತೀರಿ. ತೊಗೊಂಡಿರ್ತಕ್ಕಂಥ ಅದರ ಕಾಗದ ಪತ್ರಗಳಲ್ಲಿ ಒಂದಷ್ಟು ವ್ಯತ್ಯಾಸ ಇರುತ್ತೆ. ಅದು ಇವತ್ತು ನಿಮ್ಮ ಗಮನಕ್ಕೆ ಬರುತ್ತೆ. ಅಥವಾ ಈ ಹಿಂದಿನಿಂದ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಮಾಡಿ ಓಡಾಡ್ತಾ ಇದ್ದರೆ ಇವತ್ತು ಅದರ ಬಗ್ಗೆ ಇನ್ನಷ್ಟು ಜವಾಬ್ದಾರಿಯುತವಾಗಿ ತಾವು ಅದರ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ಬೇಕಾಗತ್ತೆ. ಕಾಳಜಿ ಇಟ್ಕೊಂಡು ತರುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ಅದ್ಭುತವಾದ ಫಲವಿದೆ. ಆದರೆ ಸರಿಯಾದ ಮಾರ್ಗವನ್ನು ಅನುಸರಿಸದಿದ್ದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇವತ್ತು ನಿಮ್ಮ ಕೈಯಿಂದ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ಒಂದಷ್ಟು ಆಹಾರವನ್ನು, ನೀರನ್ನು ಇಡೋದ್ರಿಂದ ಅಥವಾ ಪಕ್ಷಿಗಳಿಗೆ ಒಂದಷ್ಟು ಧಾನ್ಯಗಳನ್ನು ಹಾಕೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ 11 ಗಂಟೆಯಿಂದ 1 ಗಂಟೆ 45 ನಿಮಿಷ, 11ರಿಂದ 1:45 ಈ ಸಮಯದಲ್ಲಿ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದ್ರೂ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾಕೆಂದರೆ ಇದೇ ಸಮಯದಲ್ಲೇ ನೀವು ಮೋಸ ಹೋಗ್ತಕ್ಕಂಥದ್ದು, ತೊಂದರೆ ಅನುಭವಿಸುವಂಥದ್ದು, ಇಲ್ಲದ ಸಮಸ್ಯೆಗಳಿಗೆ ತಲೆ ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗುವಂಥದ್ದು. ಇಲ್ಲಿ ನೀವು ಬಹಳ ಜೋಪಾನವಾಗಿ ಎಚ್ಚರಿಕೆಯಾಗಿದ್ದರೆ ಎಂತಹ ಅಸಾಧ್ಯವಾದಾದರೂ ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಮತ್ತಷ್ಟು ಲಾಭದಾಯಕವಾಗಬೇಕಾದ್ರೆ ನೀವು ತಪ್ಪದಿರ ಶನಿ ಮಂತ್ರವನ್ನು ನಿರಂತರ ಪಠನೆ ಮಾಡಿ, ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಇವತ್ತು ಮತ್ತು ನಾಳೆ ತುಲಾರಾಶಿಯವರಿಗೆ ಮತ್ತಷ್ಟು ಅದೃಷ್ಟದ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ, ಶನಿ ಆಸ್ಥಾನ, ಜೊತೆಗೆ ಕುಜನ ಅನುಗ್ರಹ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರಿ. ಮನಸ್ಸು ಶಾಂತಿ, ನೆಮ್ಮದಿ ಇಟ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಏನಾದರೂ ಒಂದು ಸಾಧನೆ ಮಾಡಿ ಯಾವುದಾದ್ರೂ ಕೆಲಸದಲ್ಲಿ ಆಲೋಚನೆ ಮಾಡಿದ್ರೆ ಆ ಕೆಲಸ, ಆ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ತಾವಿರ್ತೀರಿ. ಆದರೆ ಏನು ಬೇಕು, ಏನು ಬೇಡ, ಬೇಕು ಬೇಡಗಳನ್ನು ಸರಿಯಾದ ಆಲೋಚನೆ ಇಲ್ದಿರ ಮಾಡಿದ್ರೆ ಅಲ್ಲಿ ತೊಂದರೆ ಎಂಬತಕ್ಕಂಥದ್ದು ಸತ್ಯ ಎದುರಾಗುತ್ತೆ. ಆದರೆ ಅದನ್ನೇ ಸರಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿದ್ದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಕುಟುಂಬ ಪರಿವಾರ ಸಮೇತ, ಅಂದರೆ ನಿಮ್ಮ ಕುಟುಂಬದವರೊಂದಿಗೆ ದೂರವಾರ ಪ್ರಯಾಣ ಆಗಲಿ, ಆರೋಗ್ಯದಲ್ಲಿ ಒಂದಷ್ಟು ಬದಲಾವಣೆ ಬಗ್ಗೆ ಆಗಲಿ, ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ, ಹೊಸದಾಗಿ ಏನಾದ್ರು ಒಂದಿಷ್ಟು ಪರ್ಚೇಸ್ ಮಾಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥದ್ದು, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಚಿಂತನೆ ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಚೆನ್ನಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆಯಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಗಮನಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ
ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ. ಇವತ್ತು ತುಂಬ ದಿನಗಳ ನಂತರ ನಿಮ್ಮ ಅದೃಷ್ಟ ರೇಖೆ ಬದಲಾಗುವಂಥ ಕಾಲ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವರು ತಾವು ಸಹಿತ ಶನೈಶ್ಚರ ಮಂತ್ರವನ್ನು, ಗುರು ಮಂತ್ರವನ್ನು, ಗುರು ಶನೈಶ್ಚರರ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರು ವೃತ್ತಿ ಬಗ್ಗೆ ಆರಾಧನೆ ಮಾಡಬೇಕು, ಸರಿಯಾದ ಕ್ರಮವನ್ನು ಅನುಸರಿಸಬೇಕು. ಹಾಗೆ ಯಾವುದೇ ವರ್ಣದ ವಸ್ತ್ರವನ್ನು ಧರಿಸಿದ್ರೂ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ, ಅಥವಾ ಹಳದಿ ಬಣ್ಣದ ದಾರವನ್ನಾಗಲಿ ಅಥವಾ ಒಂದು ಅರಿಶಿನ ಕೊಂಬಾದರೂ ಸರಿ, ಸಣ್ಣದಾದಂಥ ಒಂದು ಅರಿಶಿನ ಕೊಂಬದನ್ನ ಜೋಬೆಯಲ್ಲಿ ಇಟ್ಕೊಂಡ್ರೆ ಇವತ್ತು ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ನಮಸ್ತೆ. ಹಾಂ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ. ಆಯ್ತು ತಾಯಿ. ಅಮ್ಮ, ತಮ್ಮ ಹೆಸರು? ರೇಣುಕಾ ಅಂತ. ರೇಣುಕಾ ಅಂತ ಹೇಳಿ. ಗುರುಜಾ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹಲೋ ಹೇಳು ತಾಯಿ, ಮಾತಾಡಮ್ಮ. ಕೋಟಿ ನಮಸ್ಕಾರ ಗುರುಗಳು. ನಮಸ್ತೆ ತಾಯಿ, ಹೇಳಮ್ಮ. ಏನಿಲ್ಲ ಗುರುಗಳು, ಈಗ 3-4 ವರ್ಷದಿಂದ ನನ್ನ ಮದುವೆ ಬಗ್ಗೆನೇ ಡಿಲೇ ಆಗ್ತಾ ಇದೆ. ಮದುವೆ ಡಿಲೇ ಆಗ್ತಾ ಇದೆ. ಎಲ್ಲೋ ನಿಮ್ಮ ಸಿಗ್ನಲ್ ಸಿಗ್ದಂಗೆ ಆಗ್ತಾ ಇದೆ ಅನ್ಸುತ್ತಲ್ವಾ? ಸ್ವಲ್ಪ ಸಿಗ್ನಲ್ ಸಿಗೋ ಸ್ಥಳದಲ್ಲಿ ಒಂದಿನ ಮಾತಾಡಮ್ಮ. ನಿನಗೆ ಇಷ್ಟವಾಗಿರೋ ದೇವ್ರ ಹೆಸರು ಹೇಳ್ತಾಯಿ. ಗಣೇಶ. ಗಣೇಶ. ಒಂದು 3 ಜನ ಸ್ನೇಹಿತರ ಹೆಸರು ಹೇಳಮ್ಮ. ಯಾರಾದರೂ ಸ್ನೇಹಿತರು 3 ಜನ? ಲಕ್ಷ್ಮಿ, ಪವಿತ್ರ ಮತ್ತೆ ಶಾಂತಿ. ಒಂದು 3 ಹೂವಿನ ಬಣ್ಣದ ಹೆಸರು ಹೇಳಮ್ಮ. ಯಾವ್ದಾದ್ರು 3 ಹೂವಿನ ಬಣ್ಣದ ಹೆಸರು ಹೇಳು. ಕೆಂಪು, ಬಿಳಿ, ನೀಲಿ. ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ. ಅಮ್ಮ, ಸ್ವಲ್ಪ ಸ್ಪಷ್ಟವಾಗಿ ಮತ್ತೆ ಚೂರು ಜೋರಾಗಿ ಮಾತಾಡಿ ತಾಯಿ. ಇಲ್ಲಾಂತಂದ್ರೆ ಸ್ವಲ್ಪ ನೆಟ್ವರ್ಕ್ ಸಿಗುವಂಥ ಜಾಗಕ್ಕೆ ಬಂದು ಮಾತಾಡಿ. ಯಾಕೆಂತಂದ್ರೆ ತಮ್ಮ ವಾಯ್ಸು ಸ್ಪಷ್ಟತೆ ಇಲ್ಲ. ಹೌದಾ ಗುರುಗಳು? ಹಾ, ಈಗ ಬಂತು ನೋಡಿ ನಿಮ್ಮ ಸ್ಪಷ್ಟತೆ. ಈಗ ಮಾತಾಡಿ ತಾಯಿ. ಹಾ ಹೇಳಿ ಗುರುಗಳು. ಹಾ, ಇಷ್ಟು ಜೋರಾಗಿ ಮಾತಾಡ್ಬೇಕು ತಾವು. ನಿಮ್ಮೂರಲ್ಲಿ ಯಾವ್ದಾದ್ರು ದೇವಸ್ಥಾನ ಇದೆಯಮ್ಮ? ಏನ್ರಿ? ನಿಮ್ಮೂರಲ್ಲಿ ಯಾವ ದೇವಸ್ಥಾನ ಇದೆ? ನಮ್ಮೂರಲ್ಲಿ ಆಂಜನೇಯನ ದೇವಸ್ಥಾನ, ಕಾಳಿಕ ದೇವಸ್ಥಾನ, ಶಂಕರಿಂಜನ ದೇವಸ್ಥಾನ, ರೇಣುಕಾಯಲಮ್ಮ ದೇವಸ್ಥಾನ. ಆಯ್ತು, ರೇಣುಕಾಯಲಮ್ಮ ನೀನು ಒಳ್ಳೇದು ಮಾಡ್ತಾಳೆ, ತಲೆ ಕೆಡಿಸ್ಕೋಬೇಡ. ಈಗ ನಿನ್ನ ಸ್ವರತರಂಗ ಪ್ರಕಾರ ಗುರು ಇರ್ತಕ್ಕಂಥದ್ದು ಲಗ್ನದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇನ್ನು ಕರೆಕ್ಟಾಗಿ ಇನ್ನು 1 ತಿಂಗಳು 13 ದಿವಸ, ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳು 13 ದಿವಸ ಆದ ನಂತರ ಮದುವೆ ಪ್ರಯತ್ನ ಮಾಡಿ, ಬೇಗ ಕೆಲಸ ಆಗುತ್ತೆ, ಒಳ್ಳೆ ಕಡೆ ಸಂಬಂಧನೇ ಬರುತ್ತೆ. ಈಗ ಟೈಮ್ ಚೆನ್ನಾಗಿದೆ, ಗುರುಬಲ ಇದೆ. ಈಗ ಪ್ರಯತ್ನ ಪಡಿ. ಸಾಧ್ಯವಾದರೆ ಒಂದು 4 ಮಂಗಳವಾರ ಮನೆ ದೇವರು ಪ್ರಾರ್ಥನೆ ಮಾಡಿ, ಮಂಗಳವಾರ ದಿವಸ ತಲೆಗೆ ಸ್ನಾನ ಮಾಡು. ಮಂಗಳವಾರ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಬನ್ನಿ ವೃಕ್ಷ ಮತ್ತು ಬೇವಿನ ವೃಕ್ಷ, ಬನ್ನಿ ಮತ್ತು ಬೇವು 2 ವೃಕ್ಷಗಳ ಹತ್ರನೂ ದೀಪ ಹಚ್ಚಿ ನಮಸ್ಕಾರ ಮಾಡು. ನಿನಗೆ ವಿವಾಹಕ್ಕೆ ದಾರಿ ಆಗುತ್ತೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ನಮಸ್ಕಾರ ಗುರುವಾ. ಅಮ್ಮ, ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೇವೆ. ತಾವ್ರಿ? ಅಮ್ಮ, ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವಿಜಯಪುರ ಜಿಲ್ಲಾ ದೇವರಪುರ. ಹಾ ಅಮ್ಮ, ತಮ್ಮ ಹೆಸರು? ಹಾ ರೀ, ನಮ್ಮ ಮಗನ್ ಬದ್ದಲ್ರಿ, ಮನೆ ಬದಲಿಕೆ. ಓನಮ್ಮ, ತಮ್ಮ ಹೆಸರಮ್ಮ? ಶೈಲಾ. ಶೈಲಾ ಅಂತ ಹೇಳಿ. ಗುರುಜಾ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿದ್ದಾಯಿ. ಹಲೋ. ಹಾ ನಮಸ್ಕಾರ ಗುರು. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮಗನ ಬದಲಿಕೆ ಒಂದು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಧನುಸ್ ರಾಶಿ. ಹಾಂ ಹಾಂ. ಮದ್ವಿ ಬದಲಿಸಬೇಕಿತ್ರಿ. ಇದ್ದಾರ ಮನೆಯಲ್ಲಿ? ಇಲ್ರಿ ಗುರುಗಳ, ಡ್ಯೂಟಿಗೆ ಹೋಗ್ಯಾನ್ರಿ. ಮತ್ತ ಮನಿ ಒಂದ ಮಾರ್ಬೇಕಿತ್ರಿ. ಅದು ಮಾರೋದು ವಿಚಾರ. ಮನೆ ಯಾರ ಹೆಸರಲ್ಲಿದೆ? ಅದು ನನ್ನ ಹೆಸರಲ್ಲೇನ ಆದ್ರೆ ಶೈಲಾ. ನಿಮ್ಮ ಹೆಸರಲ್ಲಿರ್ತಕ್ಕಂತಹ ಮನೆ ಮಾರಾಟಕ್ಕೆ ಈಗ ಶುರು ಮಾಡಿದ್ರು ಇನ್ನು 4ರಿಂದ 5 ತಿಂಗಳು ಬೇಕು. ಬೇಗ ಹೋಗುತ್ತೆ ಅಂದರೂ ಹೀಗೆ ಹಿಂದೆ ಮುಂದೆ ತಳ್ತಾನೆ ಹೋಗುತ್ತೆ. ಸರಿಯಾದ ಬೆಲೆ ಬರೋದಿಲ್ಲ, ಸರಿಯಾದ ಮೌಲ್ಯದಲ್ಲಿ ಯಾರು ಕೇಳೋದಿಲ್ಲ, ಸಮಸ್ಯೆಗಳಿದೆ. ಇನ್ನು 4ರಿಂದ 5 ತಿಂಗಳು ದಾಟ್ಲಿ, ಖಂಡಿತ ಒಳಿತಾಗತ್ತೆ. ಇನ್ನು ಮಗ ಧನುರಾಶಿ ಅಂತ ಹೇಳಿದ್ರಿ. ಧನುರಾಶಿಯವರಿಗೆ ಇನ್ನೊಂದು 2 ತಿಂಗಳು ಕಾಯಬೇಕು. ಮುಂದಿನ 2 ತಿಂಗಳು ಕಾದು ಅನಂತರ ನೀವು ಮದುವೆ ಹೋಗಿ ಪ್ರಯತ್ನ ಪಟ್ಟರೆ ಅದು ಕಾರ್ಯಸಿದ್ಧಿ ಆಗುತ್ತೆ.
ಹ್ಮ್ ಧನುರಾಶಿಯಲ್ಲಿರ್ತಕ್ಕಂಥವ್ರು ಈಗ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಅನುಭವಿಸಬೇಕು ಅಂಥ ಪರಿಸ್ಥಿತಿ ಇದೆ. ನಾಳೆ ಶನಿಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ಗುರುವಾರ ಆದ್ದರಿಂದ ನಾಳೆ ತಲೆಗೆ ಸ್ನಾನ ಮಾಡಿಕೊಂಡು ಅಮಾವಾಸ್ಯೆ ತಲೆಗೆ ಸ್ನಾನ ಮಾಡಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶನೇಶ್ವರನ ದೇವಸ್ಥಾನಕ್ಕೆ ಎಳ್ಳುಬತ್ತಿ ದೀಪ ಹಚ್ಚಕ್ಕೆ ಹೇಳಿ. ನಾಳೆಯಿಂದ 11 ದಿವಸ ನಿರಂತರವಾಗಿ ಪ್ರತಿ ದಿವಸ ಬೆಳಗ್ಗೆ ಎದ್ದು ದೇವರಿಗೆ ದೀಪ ಹಚ್ಚಿ ಅದರಲ್ಲೂ ಎಳ್ಳುಬತ್ತಿ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯವರು ಯಾರೊಬ್ಬರಾದರೂ ಸಹಿತ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಹಾಗೆ ನಮ್ರತೆಯಿಂದ ನಡ್ಕೊಂಡು ಸಾಧ್ಯವಾದಷ್ಟು ತಲೆ ಬಗ್ಗಿಸಿ ನಡೆದರೆ ಅದರ ಫಲಗಳು ಸಾಕಷ್ಟು ಇದೆ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಅದನ್ನು ಸರಿಪಡಿಸ್ಕೊಳ್ಬೇಕು. ಇನ್ನು ನಾಳೆ ಬೆಳಗ್ಗೆ ಇದ್ದರೆ ಅಮಾವಾಸ್ಯೆ ಜೊತೆಗೆ ಶನಿ ಜಯಂತಿ. ನಾಳೆ ವಿಶೇಷವಾದಂಥ ದಿನ. ನಾಳೆ ವಿಶೇಷವಾಗಿರ್ತಕ್ಕಂಥ ದಿನ ಆದ್ದರಿಂದ ನಾಳೆ ತಪ್ಪದಿರ ನಿಮ್ಮ ಕೈಯಾರ ಒಂದು 4 ಜನಕ್ಕೆ ಊಟದ ವ್ಯವಸ್ಥೆನೋ ಅಥವಾ ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು ಅಥವಾ ನಿಮ್ಮ ಕೈಯಿಂದ ಏನಾದ್ರು ಒಂದಿಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ನಾಳೆ ತಪ್ಪದಿರ ಶನಿಶ್ಚರನ ಆಸ್ಥಾನಕ್ಕೆ ಬಂದು ಎಳ್ಳುಬತ್ತಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶನಿಯ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡದಿದ್ದರೆ ಅದರ ಫಲಗಳನ್ನು ಸರಿಯಾದ ರೀತಿ ನೀವು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಏನೇ ನಿರ್ಣಯ ತೊಗೊಳ್ಬೇಕಾದ್ರೂ ಸರಿಯಾದ ಮಾರ್ಗದಲ್ಲೇ ತೊಗೊಳ್ಬೇಕು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರ ಆಗುವಂಥದ್ದು, ಅಸಮಾಧಾನ ಆಗುವಂಥದ್ದು, ಸಮಾಧಾನ ಇಲ್ದಿರ ನಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆ ಆಗುತ್ತೆ. ಆದರೆ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕು ಅಂದರೆ ಭಾಳಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಂಡು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲೂ ಇರ್ತೀರಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಉದ್ದು, ಒಂದಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲೇ ಮನೆಯ ಮುಂಭಾಗದಲ್ಲಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಒಂದು ಉದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಸ ಶಿವರಾತ್ರಿ ಆದ್ದರಿಂದ ಸರ್ವಂ ಶಿವಮಯಂ. ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಶಿವಮಂದಿರಕ್ಕೆ ಬಂದು ಬಿಲ್ವಾರ್ಚನೆ ಮಾಡಿಸುವಂಥದ್ದು, ತುಂಬೆ ಹೂ ಕೊಡುವಂಥದ್ದು, ಭಸ್ಮಾರ್ಚನೆ ಮಾಡಿಸ್ಕೊಳ್ಳುವಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಇವತ್ತು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ವ್ಯಾಜ್ಯಗಳು ಜಾಸ್ತಿ, ಗಲಾಟೆ ಜಾಸ್ತಿ, ಸಮಾಧಾನ ಇರೋದಿಲ್ಲ. ಏನೇ ಮಾತಾಡಬೇಕಾದ್ರೂ ರೌದ್ರತನ ಆಗುತ್ತೆ. ನೀವು ಎಷ್ಟೇ ಸಮಾಧಾನವಾಗಿರಬೇಕು ಅಂದ್ಕೊಂಡ್ರು ನಿಮ್ಮ ಮುಖದ ವರ್ಚಸ್ಸು ಎಷ್ಟೇ ಆದರೂ ಸಹಿತ ಕೋಪವಾಗಿ ರವರವ ಅನ್ನೋ ಥರನೇ ಕಾಣುತ್ತೆ. ಆದಷ್ಟು ಇವತ್ತಿನ ದಿವಸ ಸಮಾಧಾನವಾಗಿರಿ. ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗಲೇ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕೃಷ್ಣವರ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇದರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರು ಹೆಸರು ಬೇಡ ಗುರುಜಿ. ಊರು ಹೆಸರು ಬೇಡ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅಣ್ಣ ತಮ್ಮದಿರ ಜಮೀನು ಅವ್ರ ಹೆಸರು ಮಾಡಿಸ್ಕೊತಲ್ಲ ಗುರುಜಿ. ನಮ್ಮ ಅತ್ತೆ ಹೆಸರಲ್ಲ ಐತೆ. ಇನ್ನೂ ಅವ್ರ ಹೆಸರು ಮಾಡಿಸ್ಕೋತಾ ಇಲ್ಲ? ಇನ್ನು ಅವ್ರ ಹೆಸರು ಮಾಡಿಸ್ಕೊತಿಲ್ಲ. ಅವ್ರೇನೋ ಮಾಡಿಸ್ಕೊಳ್ರಿ ಅಂತಾರೆ, ಇವ್ರು ಅಣ್ಣ ತಮ್ಮದಿರು ಒಪ್ಪಲ್ರು. ಯಾಕೆ ಆ ಥರ? ಈಗ ನಿಮ್ಮ ಹೆಸರಲ್ಲಿ ನಮ್ಮ ಅತ್ತೆ ಹೆಸರೆಲ್ಲ ಆಯ್ತು ಗುರುಜಿ. ಅತ್ತೆ ಹೆಸರಲ್ಲಿದೆ. ಹಾಗಾಗಿ ಎಲ್ಲ ಮಾಡಿದ್ರೆ 4 ಜನಕ್ಕೆ ಕರೆಕ್ಟಾಗಿ ಭಾಗ ಬರುತ್ತೆ.
ಆದರೆ ಯಾರೂ ಮುಂದೆ ಬರ್ತಾ ಇಲ್ಲ. ಹ್ಞೂ ಆದರೆ ಅತ್ತೆ ಇರೋ ತನಕ ಭಾಗ ಮಾಡೋದು ಬೇಡ ಅಂತ ಏನಾದ್ರು ತೀರ್ಮಾನ ಮಾಡಿದ್ದಾರೋ ಏನು? ಇಲ್ಲ ಇಲ್ಲ ಇಲ್ಲ, ಅವ್ರು ನಾನು ಇದ್ದಂಗೆ ಮಾಡ್ಕೊಡಿ ಅಂತ. ಅವರು ನಾವಿದ್ದಂಗೆ ಮಾಡಿ ಅಂತಾರೆ, ಆದರೆ ಮಕ್ಕಳು ಮುಂದೆ ಬರಲ್ಲ. ಬರಲ್ಲ, ಅದು ಬೇಕು ಇದು ಬೇಕು ಅಂತಾರೆ ಗುರುಜಿ. ಅದೇ ಅಣ್ಣ ತಮ್ಮಂದರು ಹುಡ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು. ಎಲ್ಲರಿಗೂ ಒಂದೇ ಯಾವುದು ಬೆಲೆ ಬಾಳುತ್ತೋ, ಯಾವುದು ಎಲ್ಲಿ ಕಾರ್ನರ್ ಆಗಿರುತ್ತೋ ಅದಕ್ಕೆ ಅದ್ರ ಮೇಲೆ ಆಸೆ ಪಡ್ತಿರ್ತಾರೆ. ಇವಾಗ ನಮ್ಗೆ ಕೊಟ್ಟಿರುತ್ತೆ ಅದನ್ನ ಅವ್ರು ಕೊಡಿ ಅಂತಾರೆ. ಅದಕ್ಕೂ ಒಪ್ಕೊಂಡಿದ್ದೀವಿ ನಾವು. ಅದ ಒಪ್ಕೊಂಡ್ರೂ ಗೊತ್ತಾಯಿಲ್ಲ ಗುರುಜಿ. ಎಲ್ಲ ಸಾಲ್ವ್ ಆಗುತ್ತಮ್ಮ. ಇದು ಹೀಗೆ ನೋಡಿ, ಕಷ್ಟಪಟ್ಟು ತೊಗೊಳೋದಾದರೆ ಯಾವುದೋ ಸದ್ಯ ತೊಗೊಂಡ್ರೆ ಸಾಕಪ್ಪ ಅನ್ನೋಂಗಿರುತ್ತೆ. ಅಪ್ಪನ ಆಸ್ತಿ ತಾತನ ಆಸ್ತಿ, ಆ ತಾತನ ಆಸ್ತಿನಲ್ಲಿ ನನಗೂ ಇಂಥದ್ದೇ ಬೇಕು, ನನಗೂ ಇಂಥದ್ದೇ ಬೇಕು. ನನಗಿನ್ನ ಮುಂಚೆ ಹುಡ್ದವರು ಅಥವಾ ನನಗಿನ್ನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಆ ಚಿಂತನೆ ನಾವು ಮಾಡೋದಿಲ್ಲ. ನಮಗೆ ಅದೇ ಬೇಕು ಅದೇ ಬೇಕು. ಈ ಪ್ರಕಾರವಾದ್ದು ತುಂಬ ಕಡೆ ನಡೆಯುತ್ತೆ. ಚಿಂತೆ ಮಾಡಬೇಡಿ. ನೀವು ಭೂಮಿಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ಒಮ್ಮೆ ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ವರಹದೇವರನ್ನು ಪ್ರಾರ್ಥನೆ ಮಾಡಿ. ಭೂಮಿಯಲ್ಲಿರ್ತಕ್ಕಂಥ ಸಮಸ್ಯೆಯಿಂದ ಆದಷ್ಟು ಬೇಗ ದೂರ ಆಗಿ ನಾವೆಲ್ಲರಿಗೂ ನಮ್ಮ ಕುಟುಂಬದಲ್ಲೆಲ್ಲರೂ ನಗನಗ್ತಾ ಇರೋಂಗೆ ಮಾಡಪ್ಪ ಅಂಥೇಳಿ ವರಹದೇವರನ್ನೇ ಪ್ರಾರ್ಥನೆ ಮಾಡಿ. ವರಹದೇವರ ಪ್ರಾರ್ಥನೆ ಮಾಡಿ ಒಂದು 3 ಬುಧವಾರ ದಿವಸ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ಒಂದಷ್ಟು ತುಳಸಿ ದೇವರಿಗೆ ಅರ್ಪಣೆ ಮಾಡಿ. ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ತಿನ್ನಲಿಕ್ಕೆ ಏನಾದ್ರು ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಗುರುಜಿ. ನೀವು ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಧಾರವಾಡದಿಂದ ಮಾತಾಡ್ತಿದ್ದೆ ಗುರುಜಿ. ಧಾರವಾಡದಿಂದ. ಅಮ್ಮ, ನಿನ್ನ ಹೆಸರೇನಮ್ಮ? ಸ್ವಾತಿ ಅಂತ ಹೇಳಿ. ಸ್ವಾತಿ ಅಂತ ಹೇಳಿ. ಗುರುಜಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ಗುರುಜಿ, ನಾನು ಮದುವೆ ಬಗ್ಗೆ ಕೇಳಬೇಕಿತ್ತು. ಈಗ ನಂಗೆ 24 ವರ್ಷ. ಮನೇಲಿ 2 ವರ್ಷ ಆಯ್ತು ಗುರುಜಿ ಹುಡುಗ ನೋಡಕ. ಆಗುತ್ತೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಒಳ್ಳೆ ಕಡೆ ಸಂಬಂಧನೇ ಆಗುತ್ತೆ, ಭಯಪಡಬೇಡ. ಗುರುಜಿ, ನಂಗೆ ಮಂಗಳ ದೋಷ ಆಯ್ತಂತ ಹೇಳಿದಾರ್ರಿ. ಆಮೇಲೆ ಮದ್ವೆನೂ ಲೇಟ್ ಆಗ್ತಿತ್ತು ಅಂತ ಹೇಳಿದಾರೆ ಗುರುಜಿ. ಲೇಟ್ ಆಗ್ತಾ ಇರೋದಕ್ಕೆ ಆ ಮಾತು ಹೇಳಿದ್ದಾರೆ, ಅಷ್ಟು ಬಿಟ್ಟರೆ ನಿನಗೆ ಯಾವುದೂ ಮಂಗಳ ದೋಷ ಇಲ್ಲ. ನಿನ್ನ ಸ್ವರತರಂಗ ಬಹಳ ಸ್ಪಷ್ಟವಾಗಿದೆ. ನೀನು ಧೈರ್ಯವಾಗಿರು. ಸದ್ಯದಲ್ಲೇ ನಿನ್ನ ವಿವಾಹ ಆಗುತ್ತೆ. ತುಂಬ ದೂರ ಏನಾಗೋದಿಲ್ಲ, ಭಾಳ ಬೇಗನೆ ಆಗುತ್ತೆ. ಇದಕ್ಕೆ ಅಂತ ಒಂದು ಕೆಲಸ ಮಾಡು. ಒಂದು 11 ದಿವಸ ಡೈಲಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿನೋ ಅಥವಾ ಗ್ರಾಮ ದೇವತೆಗೋ ಡೈಲಿ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಾ. ಹಾಗೆ ಸಂಜೆ ಯಾವ ದೇವಸ್ಥಾನಕ್ಕಾದ್ರೂ ಸರಿ, ಒಂದು ದೇವಿ ದೇವಸ್ಥಾನಕ್ಕೆ ಡೈಲಿ ದೀಪ ಹಚ್ಚಿ ನಮಸ್ಕಾರ ಮಾಡು. 11 ದಿವಸ ಮಾಡು. ಆಮೇಲೆ 11 ದಿವಸನೂ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು ತಟ್ಟೆಯಲ್ಲಿ ಅರಿಶಿಣ ಹಾಕಿ ಸ್ವಲ್ಪ ಸುಣ್ಣ ಹಾಕಿ ಕೆಂಪು ನೀರು ಮಾಡಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕು. ಈ ಥರ ಮಾಡ್ತಾ ಬಾ 11 ದಿವಸ. 11 ಆದಮೇಲೆ 12ನೇ ದಿವಸ ನಿಮ್ಮ ಮನೆ ಸಮೀಪ ಎಲ್ಲಾದರೂ ಒಂದು ಗ್ರಾಮ ದೇವತೆ ಇದ್ದರೆ ಆ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೊಂದು 5 ಜನ ಮಕ್ಕಳಿಗೆ ಏನಾದ್ರು ಸಿಹಿ ಹಂಚ್ಬಿಟ್ಟು ಬಾ. ಇಷ್ಟು ಕೆಲಸ ನೀನು ಮಾಡು, ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಾಳಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಕುರಿತಾಗಿಯೂ ಕೂಡ ಆಗಮಿಸ್ತಕ್ಕಂಥವರಾಗಲಿ ಬರ್ತಕ್ಕಂಥವರೆಲ್ಲರಿಗೂ ಕೂಡ ಗುರುಜಿರವರು ಒಂದು ಪೂಜಾನುಷ್ಠಾನದ ಕ್ರಮವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದೆಲ್ಲವನ್ನು ಕೂಡ ಅನುಸರಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ದವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬ್ಯಾಡಗಿ ತಾಲೂಕು ಮಲ್ಲೂರಿಂದ ಗುರುಜಿ. ಬ್ಯಾಡಗಿ ತಾಲೂಕಿನಿಂದ. ಅಮ್ಮ, ತಮ್ಮ ಹೆಸರು? ಶಾಂತಿರಾಮ್ ಅಂತೇಳಿ. ನನ್ನ ಆರೋಗ್ಯದ ಬಗ್ಗೆನೇ ಕೇಳಬೇಕಿತ್ತು. ಆಯ್ತವ, ಗುರುಜಿಯವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಗುರುಜಿಯವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಭಾಳ ವರ್ಷದಿಂದ ಕಾಲ್ ಮಾಡ್ತಿದ್ದೇವೆ, ಇವತ್ತು ಸಿಕ್ಕಿತ್ತು ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನನ್ನ ಆರೋಗ್ಯದಲ್ಲಿ ಭಾಳ ಸಮಸ್ಯೆ ಇದೆ ಗುರುಜಿ. ಏನು ಸಮಸ್ಯೆ ಆಗ್ತದೆ ಅಮ್ಮ? ಎಡಗಡೆ ಭಾಗದಾಗ ನರಗಳು ಸೇರ್ತಾವ ಗುರುಜಿ. ಊಟ ಮಾಡಕ್ಲೆ ಏರಿ ಹಿಡ್ದಂಗೆ ಆಗೋದು, ಕೈಕಾಲು ಜೋಮ್ ಹಿಡ್ದಂಗೆ ಜೋಲ್ ಹೋಗೋದು. ತುಂಬ ಯೋಚನೆ ಮಾಡ್ತೀರಾ ಅಂತ? ತುಂಬ ಯೋಚನೆ ಮಾಡ್ತೀರಾ? ಯಾವ್ದಾದ್ರು ಜವಾಬ್ದಾರಿ ಹೊತ್ತುಬಿಟ್ಟಿದ್ದೀರಾ? ಏನೇನು ಗುರುಜಿ, ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಮಗನ ಮದುವೆ ಆಗಿದೆ, ದೊಡ್ಡ ಮಗನ ಮದುವೆ ಆಗಿಲ್ಲ. ನಾನು ಬಿಸಿ ಊಟಕ್ಕೆ ಹೋಗ್ತೇನೆ ಗುರುಜಿ. ಓಹೋ. ನನಗೆ ಇದ್ರ ಸಮಸ್ಯೆ ಭಾಳ ಆಗ್ತದೆ ಗುರುಜಿ. ಭಾಳ ದಿವಸದ ಕಾಲ್ ಮಾಡ್ತೇನೆ, ಇವತ್ತು ಸಿಕ್ಕದ ಗುರುಜಿ. ನನ್ನ ಪುಣ್ಯ ಯಂತ್ರ ತಗೊಂಡಿದ್ವಿ ಗುರುಜಿ ನಾವು. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ನೀನು ಇಷ್ಟು ಕಷ್ಟಪಟ್ಟು ಸಂಸಾರ ತೂಗಿಸ್ಬೇಕು ಒಂದು, ಎರಡನೇದು ಮಗನ ಮದುವೆ ಆಗಿಲ್ಲ ಅನ್ನೋ ಆಲೋಚನೆನೂ ಒಂದು. ಆದರೆ ಹೆಚ್ಚು ಯೋಚನೆ ಮಾಡೋದ್ರಿಂದ ನೋಡಿ ಈ ಥರ ಆರೋಗ್ಯ ಕೆಡುತ್ತೆ ಬಿಟ್ಟರೆ ಇದರಿಂದ ಲಾಭ ಏನು ಬಂತು ನಿಮಗೆ?
ಯೋಚನೆ ಎಲ್ಲ ಯಾವಾಗ ಬಿಟ್ಟೇನಿ ಗುರುಜಿ. ಯಾವಾಗ ಏನಾಗಬೇಕೋ ಏನು ನಡೀಬೇಕೋ ಅದು ಭಗವಂತ ನಿರ್ಣಯಿಸಿರ್ತಾನೆ, ಅದು ಹಾಗೇ ಆಗುತ್ತೆ. ಹೆದರಬೇಡ ನೀನು ಯೋಚನೆ ಮಾಡೋದ್ರಿಂದ ಅಯ್ಯೋ ಆಗಿಲ್ವಲ್ಲ ಈ ಥರ ಆಗ್ತಾ ಇಲ್ವಲ್ಲ, ಅಥವಾ ನಾನು ಹೀಗಿರ್ಲಿಕ್ಕೆ ಆಗ್ತಿಲ್ವಲ್ಲ, ನನ್ನ ಕುಟುಂಬದಲ್ಲಿ ಇಂಥದ್ದೊಂದು ವ್ಯತ್ಯಾಸ ಆಗ್ತಿದೆಯಲ್ಲ ಅಂತ ಚಿಂತನೆ ಮಾಡ್ತಾ ಹೊರಟ್ರೆ ನೀನೇ ಅಲ್ಲ, ಯಾರೊಬ್ಬರು ಯೋಚನೆ ಮಾಡಿದ್ರೂ ನರನಾಡಿಗಳ ಮೇಲೆ ತುಂಬ ಹೊಡೆತ ಬೀಳುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಚಿತೆಗೂ ತುಂಬ ಹತ್ತಿರ ಸಂಬಂಧ ಇದೆ. ನಾವು ಅರ್ಥ ಮಾಡ್ಕೊಳ್ಳಲ್ಲ ಅದನ್ನು. ನಮ್ಮ ಕೈಲಿ ಆಗದಿದ್ರು, ನಮ್ಮ ಕೈಗೆ ಎಟಕದಿದ್ರು, ನಮಗೇನೋ ಸಿಗದಿದ್ರು ನಾವು ಚಿಂತನೆ ಮಾಡ್ತಾ ಇರೋದು. ಅಯ್ಯೋ ನಾನು ಹಾಗಿಲ್ವಲ್ಲ, ನಾನು ಹೀಗಿಲ್ವಲ್ಲ, ನನ್ನ ಕೆಲಸ ಆಗಲಿಲ್ವಲ್ಲ. ಆ ಚಿಂತನೆ ಮಾಡೋದ್ರಲ್ಲಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಆಗೋದೂ ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊಂಡ್ಬಿಡ್ತೀವಿ ಕೆಲವೊಮ್ಮೆ. ಅದಕ್ಕೋಸ್ಕರಮ್ಮ ನೀನು ಧೈರ್ಯ ತನ್ಕೋ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಹೆದರಬೇಡ. ಇನ್ನು ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಕೈಕಾಲು ಜೋಮು, ಎಡಗಡೆ ಜೋಮು ಬರ್ತಾ ಇರೋದು ಮತ್ತು ನರಗಳು ಎಳೆದಂಗೆ ಆಗುವಂಥದ್ದು, ತುಂಬ ನೋವಿರುವಂಥದ್ದು ಆಗುತ್ತಲ್ಲ, ಇದಕ್ಕೆ ಭಾಳ ಸುಲಭನಾದಂಥ 1-2-3 ಔಷಧಿ ಹೇಳ್ತೀನಿ ನಾನು, ಅದು ಮಾಡ್ಕೊ. ಪ್ರತಿ ದಿವಸ ರಾತ್ರಿ ಹೊತ್ತು 1 ಚಿಟಿಕೆ ದಾಲ್ಚಿನ್ನಿ ಪುಡಿನ ಮಾಡಿಕೊಂಡು 1-2 ಚಿಟಿಕೆ ಅಷ್ಟು ಬಿಸಿನೀರಿಗೆ ಹಾಕ್ಬಿಡು. ಅದ್ರ ಜೊತೆಗೆ 1 ಚಿಟಿಕೆ ಓಂ ಕಾಳು ಹಾಕು. 2 ಏಲಕ್ಕಿ ಅಥವಾ 1 ಏಲಕ್ಕಿ ಕಾಳಾದರೂ ಸರಿ, ಅಥವಾ 1-2 ಲವಂಗ ಆದರೂ ಹಾಕ್ಬಿಟ್ಟು ಅದನ್ನು ಹಾಗೆ ಮುಚ್ಚಿಟ್ಬಿಡು. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಅದನ್ನು ಕುಡಿಬೇಕು. ಅದನ್ನು ಕುಡಿತಾ ಬಾ. ಆಮೇಲೆ ಸಾಧ್ಯವಾದರೆ ನಿಮ್ಮ ಹತ್ತಿರದಲ್ಲಿ ಏನಾದರೂ ಮೇಕೆ ಹಾಲು ಸಿಕ್ಕಿದ್ರೆ, ಮೇಕೆ ಹಾಲು ಬೆಳ್ಳುಳ್ಳಿ ರಸ, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದಕ್ಕೆ ಹಾಕ್ಕೊಂಡು ಒಂದು 20 ಗ್ರಾಮ 25 ಗ್ರಾಮ್ ಅಷ್ಟು ಮೇಕೆ ಹಾಲನ್ನ ದಿನ ಬಿಟ್ಟು ದಿನ 1 ತಿಂಗಳು ಈ ಥರ ಮಾಡು. ನಿನ್ನ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುತ್ತೆ. ಮೊದಲು ನೀನು ಚೆನ್ನಾಗಿದ್ರಲ್ವ ಅವೆಲ್ಲ ಚೆನ್ನಾಗಿರೋದು. ನಿನ್ನ ಆರೋಗ್ಯ ಸರಿಪಡಿಸ್ಕೋಬೇಕು, ನೀನು ಚೆನ್ನಾಗಿರಬೇಕು. ನಿನ್ನ ಆರೋಗ್ಯ ಸರಿ ಇದ್ದರೆ ಬರೋ ಸೊಸೆ ಹತ್ರನೂ ಸ್ವಲ್ಪ ಚೆನ್ನಾಗಿರ್ಬೋದು. ನೀನು ಸೊಸೆ ಬರೋಕ್ಕೆ ಮೊದಲೇ ನಿನ್ನ ಕೈಕಾಲು ಊನ ಮಾಡಿಕೊಂಡು ಮೂಲೆ ಕೂತ್ಕೊಂಡ್ಬಿಟ್ರೆ ನಿನಗೆ ಬಂದು ಊಟ ಆಗ್ತಾಳ ತಾಯಿ. ಮೊದಲೇ ಸೊಸೆ ಮನೆಯಲ್ಲಿದ್ದಾರಾ ಅಂತ ಯೋಚನೆ ಮಾಡೋದು ಹೆಣ್ಮಕ್ಳು. ಇವತ್ತು ಅತ್ತೆ ಮನೆಯಲ್ಲಿದ್ದಾರಾ, ಫೋಟೋದಲ್ಲಿದ್ದಾರಾ ಅಂತ ಕೇಳ್ತಾರೆ. ಅಂಥ ಪರಿಸ್ಥಿತಿ ಇವತ್ತು ನಡೀತಾ ಇದೆ. ಹಾಗಿರ್ಬೇಕಾದ್ರೆ ನೀನು ಕೈಕಾಲು ಗಟ್ಟಿ ಇಟ್ಕೋಬೇಕು ತಾನೆ. ನೀನು ಚೆನ್ನಾಗಿರಬೇಕು. ನೀನು ಚೆನ್ನಾಗಿದ್ದರೆ ಅವೆಲ್ಲ ನಡೆಯುತ್ತೆ. ನಾನು ಹೇಳಿದ್ದನ್ನು ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೇಡವಾ ಅಮ್ಮ? ತಮ್ಮ ಹೆಸರು? ನಮ್ಮ ಹೆಸರು ಬೇಡ. ನಿಮ್ಮ ಹೆಸರು ಬೇಡ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಈ ಬೇಡ ಅದೇ ಅವ್ರ ಹೆಸರು. ಹೇಳಮ್ಮ ಮಗು. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ. ಅದೇ ಹೇಳ್ತಾ ಇದ್ದೀನಿ, ಬೇಡ ಹೆಸರು ನೀವು ಮುಂದುವರಿಸಿ. ಒಂದ್ಸಲಿ ಫೋನ್ ಮಾಡಿದ್ದೆ ನಿಮ್ಗೆ. ಹಾಂ, 5 ವರ್ಷದಲ್ಲಿ ಯಾರೋ ಹಿಂಗೆ ಕೇಳ್ಬಿಟ್ಟಿದ್ರು ನನ್ನ. ಓಹೋ, ಅದಕ್ಕೆ ಈಗ ಬೇಡ ಅಂದ್ರೆ ಸಾಕು, ಗೊತ್ತಾಗತ್ತೆ. ಹೇಳಮ್ಮ. ಗುರುಜಿ, ನನ್ಗೆ 2 ಮಕ್ಳಿದ್ದಾರೆ. ಒಬ್ಳು 10 ವರ್ಷದೋಳು, ಒಬ್ಳು 7 ವರ್ಷದೋಳು. ಇಬ್ರು ಹಂಡಿಕೆಷ್ಟು ಗುರುಜಿ. ಅಯ್ಯಯ್ಯೋ. ಒಬ್ಳು ಒಂಥರ ಮಲಗಿರ್ತೇವೇನೆ, ಚಿಕ್ಕೋಳು ಅದೇ ಥರ ಆಗ್ತಾಳೆ ಅಂತ ಹೇಳಿದ್ದಾರೆ. ನೀವು ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ? ಇಲ್ಲ ಗುರುಜಿ. ಮತ್ತೆ ಸಂಬಂಧದಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಹಾಗಾಗೋಲ್ವಲ್ಲ? ಅಂದ್ರೆ ಇದು ವಂಶ ಪರಿಮಳ ಬಂದೈತೆ ಅಂತ ಹೇಳ್ಬಿಟ್ಟು. ವಂಶ ಪಾರಂಪರಿಕವಾಗಿದೆಯಂತ? ಆದರೂ ಅದಕ್ಕೆ ಇಂಜೆಕ್ಷನ್ಸ್ ಇದೆ, ಅದಕ್ಕೆ ಔಷಧಿಗಳಿದೆ ಅಮ್ಮ. ಇವರು ನಾವು ಮದುವೆ ತಕ್ಷಣ ಹೇಳ್ಬೇಕಿತ್ತು, ಹೇಳಲಿಲ್ಲ. ಪ್ರೆಗ್ನೆಂಟ್ ಆದ್ಮೇಲೆ ಏನು ಮಾಡಕ್ಕಾಗಲ್ಲ. ಪ್ರೆಗ್ನೆಂಟ್ ಆಗಕ್ ಮುಂಚೆನೆ ಏನಾರು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮೊದಲನೇ ಮಗು ಹೀಗಾದಾಗ ನೀವು ಹಾಸ್ಪಿಟ್ಲ್ ತೋರಿಸಿದಾಗ ಅವ್ರು ಚೆನ್ನಾಗಿದ್ಲು ಗುರುಜಿ. ಅವಳು 5 ವರ್ಷ ಉದ್ದಾಡ್ಕೊಂಡು 5 ವರ್ಷ ಚೆನ್ನಾಗಿದ್ಲು. ಆದರೂ 2 ಹೆಣ್ಣು ಮಕ್ಕಳು ಮಲಗಿದ ಜಾಗದಲ್ಲೇ ನಡಿಬೇಕು ಅಂದರೆ ಹೇಗಮ್ಮ ಜೀವನ? ಏನೋ ಗಂಡು ಮಕ್ಕಳಾದರೆ ಹೇಗೋ ಬಿಡಪ್ಪ ಒಂದು ಚಡ್ಡಿ ತಗಲಾಕ ಎಲ್ಲೋ ಒಂದು ಮೂಲೆಗೆ ಹಾಕ್ಬೋದು. ಆದರೆ ಹೆಣ್ಮಕ್ಳ ಜೀವನ ಬೆಳೀತಾ ಅದರಲ್ಲೂ ಇವತ್ತಿನ ಆಹಾರ ಪದ್ಧತಿಗಳು, ಇವತ್ತು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಆ ಮಕ್ಕಳ ಸೇವೆ ಹೇಗಮ್ಮ ಮಾಡೋದು? ತುಂಬ ಕಷ್ಟ ಅನ್ಸಲ್ವಾ? ಕಷ್ಟ ಗುರುಜಿ, ಏನು ಮಾಡಕ್ಕಾಗಲ್ಲ. ಈಗ ಎಷ್ಟು ವರ್ಷ ಮಕ್ಕಳಿಗೆ? ಎಷ್ಟು ವರ್ಷ ಆಗುತ್ತಮ್ಮ ಈಗ? ಎಷ್ಟು ವರ್ಷ? ಈಗ ಒಂದು ದೊಡ್ಡದಕ್ಕೆ ಎಷ್ಟು, ಚಿಕ್ಕದಕ್ಕೆ ಎಷ್ಟು? 10 ವರ್ಷ ದೊಡ್ಡವ್ರಿಗೆ ಗುರುಜಿ. ಆಗಸ್ಟ್ ಬಂದ್ರೆ 10, ಚಿಕ್ಕವ್ರಿಗೆ 7 ವರ್ಷದಳು. ಇನ್ನೇನು ದೊಡ್ಡವಳನ್ನ ಆಗೋ ಈಗ ಅಂದರೆ ಜವಾಬ್ದಾರಿ ಬರ್ತಾಳೆ. ಜವಾಬ್ದಾರಿ ಬಂದ್ಬಿಡ್ತು ಅಂದರೆ ಇನ್ನು ಹೇಗೆ ಮೇಂಟೈನ್ ಮಾಡ್ತೀರಮ್ಮ? ಅವಳು 5 ವರ್ಷ ತನಕ ನಡೀತಿಲ್ಲ ಗುರುಜಿ. 2020ರಲ್ಲಿ ಅವಳು ನಡೆಯಕ್ ಹೋಗ್ಲಿಲ್ಲ. ಸೈಕಲ್ ಎಲ್ಲ ಹೇಳ್ಕೊಂಡು ಹೋಗ್ಬಿಟ್ಟವೆ. ಡಾಕ್ಟರ್ ತೋರ್ಸಿತ್ತು, ಅವ್ರು ನಡೀತಿದ್ದಕ್ಕೆ ಹೇಳಿದ್ರು ನಡೆಯಕ್ಕಾಗಲ್ಲ, ಈ ಮಗುನ ನೀವು ಇದ್ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಆಶಾಗೆ ಚಿಕ್ಕ ಮಗುನ ಆಗ್ಬಿಟ್ಟಿತ್ತು. ಅಲ್ಲಮ್ಮ, ನಾನು ಒಂದು ಮಾತು ಮಾಡೋದಕ್ಕೇ ಗೊತ್ತಾಗ್ತದೆ.
ಈಗೂ ಇಲ್ಲಮ್ಮ, ಇದಕ್ಕೆ ಔಷಧಿ ಇದೆ, ಇಲ್ಲ ಅಂತಿಲ್ಲ. ಆದರೆ ದೊಡ್ಡ ಮಗುಗೆ ಔಷಧಿ ಸಿಗುತ್ತೋ ಇಲ್ವೋ, ಚಿಕ್ಕದಕ್ಕೆ ಸಿಕ್ಕತ್ತೆ. ಒಂದು ಪ್ರಯತ್ನ ಪಡಿ. ಡಾಕ್ಟರ್ಗೆಲ್ಲ ತೋರಿಸಿ ಅವರೇ ಹೇಳಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅಮ್ಮ ಇರತ್ತೆ. ಎಲ್ಲಿ ತೋರಿಸಿದ್ರಮ್ಮ? ಯಾವ ಹಾಸ್ಪಿಟ್ಲ್ ತೋರಿಸಿದಿರಿ? ಎಲ್ಲಿ ತೋರಿಸಿದಿರಿ? ಹಲೋ, ಲೈನ್ ಕಟ್ ಆಗಿದೆ ಗುರುಗಳೇ. ಅಬ್ಬಬ್ಬಾ, ಅದರಷ್ಟು ನರಕ ಇನ್ನೊಂದಲ್ಲ. ಅದರಲ್ಲೂ 10 ವರ್ಷ. 10 ವರ್ಷ ಅಂದರೆ ಇನ್ನೇನು ಆಗೋಯ್ಗೋ ಅಂದರೆ ಹೆಣ್ಣು ಮಕ್ಕಳೇನು ಒಂದು ವರ್ಷ 1.5 ವರ್ಷ ಅನ್ನೋಷ್ಟೊತ್ತಿಗೆ ಅವ್ರ ಜವಾಬ್ದಾರಿ ಬಂದುಬಿಡ್ತಾರೆ. ಯಾಕೆಂದರೆ ಇವತ್ತಿನ ಫುಡ್ಡು, ಆಹಾರ ಪದ್ಧತಿಗಳು ಹಾಗಾಗಿಬಿಟ್ಟಿದೆ. ಇನ್ನು ಅದಾದಮೇಲೆ ಹೆಣ್ಮಗುನ ಸಂರಕ್ಷಣೆ ಮಾಡೋದು ಹೇಗಪ್ಪ? ತುಂಬ ಕಷ್ಟ. ಭಗವಂತನೇ ಕಾಪಾಡಬೇಕು. ನನಗನ್ಸುತ್ತೆ ಇಂತಹ ಮಕ್ಕಳ ಜೀವನ ಇದು ನರಕಮಯ. ಮಕ್ಕಳೂ ಅಳಬೇಕು, ಮಕ್ಕಳನ್ನು ನೋಡಿ ತಂದೆ ತಾಯಿನೂ ಅಳಬೇಕು. ಇಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ವೈದ್ಯ ಲೋಕದಲ್ಲಿ ಇಂತಹದ್ದಕ್ಕೆ ಇನ್ನೂ ಸರಿಯಾದ ಔಷಧಿಗಳಿಲ್ಲ. ಒಂದು ಸಂಸಾರ ಸಂಬಂಧದಲ್ಲಿ ಮದುವೆ ಆದರೆ ಇದು ಕಟ್ಟಿಟ್ಟು ಬುದ್ಧಿ. ಆದರೆ ವಂಶ ಪಾರಂಪರಿಕ ಅಂತ ಇದೊಂದು ಹೊಸದಾಗಿ ಶುರುವಾಯಿತು. ಆದರೆ ಈ ವಂಶ ಪಾರಂಪರಿಕ ಸಹಿತ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮೊದಲನೇ ಮಗು ಆದ ತಕ್ಷಣ 2ನೇ ಮಗು ಸರಿಯಾದ ಪರೀಕ್ಷೆ ಮಾಡಿಸ್ಬೇಕಾದ್ದು ಅವ್ರ ಧರ್ಮ. ಮಾಡಲಿಲ್ಲ, ತಪ್ಪು ಮಾಡಿದ್ದಾರೆ. ಇರಲಿ, ಒಳ್ಳೆಯದಾಗಲಿ.